30-40 ಸೈಟ್ ಅಲ್ಲಿ ಇಷ್ಟು ಈಗ G+3 ಅಂತ ನೀವು ಹೇಳಿದ್ರಿ. ಅಷ್ಟನ್ನ 60 lakhs ಅಲ್ಲಿ ಮಾಡೋದಕ್ಕೆ ಆಗುತ್ತಾ? ಇವತ್ತಿನ ದಿನಾನು ಸಾಧ್ಯ ಇದೆಯಾ ಅಂತ? ಮನೆಯಲ್ಲಿ ಮನಃಶಾಂತಿ, ಅಭಿವೃದ್ಧಿ, ಯಶಸ್ಸು ಸಿಗ್ಬೇಕು ಅಂದ್ರೆ ವಾಸ್ತು ಇರ್ಲೇಬೇಕು. 1650 ಇಂದ ಸ್ಕ್ವೇರ್ ಫೀಟ್ ನಾವು ತಗೋತಾ ಇದೀವಿ. ಸೊ ಅಲ್ಲಿ ಸೂರ್ಯನ ಬೆಳಕು, ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ, ಅದು ಡೈರೆಕ್ಟ್ ದೇವ್ರ ಮನೆಗೆ ಬರತರ ಕರೆಕ್ಟ್ ಆಗಿ ಮೇಲಿಂದ ಇದ್ರ ಮೇಲೇನೆ ಬೀಳುತ್ತೆ. ಹೌದು. ಇದು ಕ್ಯಾಪ್ಸುಲ್ ಲಿಫ್ಟ್. ಇದರಲ್ಲಿ 2 ಮೆಂಬರ್ಸ್ ಒಂದ್ಸಲ ಒನ್ ಟೈಮ್ ಗೆ 2 ಮೆಂಬರ್ಸ್ ಓಡಾಡಬಹುದು. ಅಡುಗೆ ಮನೆ ಹೆಂಗಿದೆ ಅದನ್ನ ತೋರಿಸಿ ಸರ್ ಅಂತ ಹೇಳ್ತಾ ಇರ್ತಾರೆ. ಸೊ ಅಡುಗೆ ಮನೆಯಲ್ಲಿ ಇಂಟೀರಿಯರ್ ಕೂಡ ಒಂಥರ ಮೈಲ್ಡ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕಲರ್ ಕಾಂಬಿನೇಷನ್ ತುಂಬಾ ನೀಟ್ ಆಗಿ ಬಂದಿದೆ ನೋಡಿ. ಸೊ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ಓಕೆ ಓಕೆ. ಸೊ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇಟ್ಕೊಂಡು ವಾಶ್ರೂಮ್ ನ ಪ್ಲಾನ್ ಮಾಡೋದು ಒಳ್ಳೇದು. ಇದು ನೋಡ್ಲಿಕ್ಕಷ್ಟೇ ಮಿರರ್, ಬಟ್ ಓಪನ್ ಮಾಡಿದ್ರೆ ನಿಮ್ಗೆ ನೋಡಿ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಇಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ಸ್ಮಾಲ್ ಲೈಟ್ಸ್ ಇದೆ. ಸೊ ಫ್ಯಾಮಿಲಿ ಅವ್ರು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ಪ್ಲೇ ರೂಮ್ ತರಾನು ಯೂಸ್ ಮಾಡ್ಕೋತಿದ್ದಾರೆ ಅವರು. ಕ್ಯಾರಮ್ ಎಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ ಕ್ರಿಯೇಟಿವ್ ಆಗಿದೆ. ಹೌದು, ಮೈಲ್ಡ್ ಆಗಿದೆ. ಹೌದು, ಡಿಸೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಈ ರೂಮಿಗೆ ಹೋಗಬಹುದಾ? ಹೌದು, ಎರಡಕ್ಕೂ ಬಾಲ್ಕನಿ ಆಕ್ಸೆಸ್ ಇರ್ಲಿ ಅಂತ. ಗಾಡ್, ನಾವು ನೋಡಿ ಆ ಕಡೆಯಿಂದ ಎಂಟ್ರಿ ಆಗ್ಬೇಕಾಗಿಲ್ಲ, ಈಗ ಈ ಕಡೆಯಿಂದ ಪ್ಲೇ ಅಲ್ಲಿ ಗ್ರೂ ಎಲ್ಲ ಪ್ರೊವೈಡ್ ಮಾಡ್ಬಿಟ್ಟು ಈ ಕಟ್ಟಿಂಗ್ಸ್ ಡಿಸೈನ್ ಎಲ್ಲ ನೋಡಿ ಎಷ್ಟು ನೀಟ್ ಆಗಿ ಪ್ರೊವೈಡ್ ಮಾಡಿದೀವಿ. ಇದು ಮಾಸ್ಟರ್ ಬೆಡ್ರೂಮ್ ತರಾನೇ. ಇಲ್ಲಿ ಹಾಕಿರುವಂತಹ ಒಂದೊಂದು ವಾಲ್ ಪೇಪರ್ ಇರಬಹುದು, ಫ್ಯಾನ್ ಇರಬಹುದು, ಅಥವಾ ಇಂಟೀರಿಯರ್ ಯೂಸ್ ಮಾಡಿರುವಂತಹ ಡಿಸೈನ್ಸ್ ಗಳಿರಬಹುದು, ಅಥವಾ ಕಲರ್ಸ್ ಗಳಿರಬಹುದು, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಿಂಕ್ ಆಗಿದೆ. ಗಾರ್ಡನಿಂಗ್ ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿರೋದು ಎಲ್ ಶೇಪ್ ಅಲ್ಲಿ. ಸೊ ಇಲ್ಲೆಲ್ಲ ನಮ್ ಕ್ಲೈಂಟ್ಸ್ ಪಾಟ್ಸ್ ಎಲ್ಲ ಫ್ಲವರ್ಸ್ ಎಲ್ಲ ಬೆಳ್ಕೊಂಡು ಅವ್ರಿಗೆ ತುಂಬಾ ಇಷ್ಟ ಅನ್ಸುತ್ತೆ ಇದೆಲ್ಲ. ಸೊ ಒಂದ್ ಕನ್ಸ್ಟ್ರಕ್ಷನ್ ಆಗಿ ಅವ್ರಿಗೆ ಏನಾದ್ರು ಸರ್ವಿಸ್ ಬೇಕು ಅಂತಂದ್ರೆ ನಾವು 10 years ವಾರಂಟಿ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರು ಯಾವಾಗ ಕರೆದ್ರು ಆ ಸರ್ವಿಸ್ ಮಾಡ್ಕೊಡೋದಾಗಿರ್ಬೋದು. ಪ್ರತಿಯೊಂದ್ರಲ್ಲೂ ನಾವು ಕ್ಲೈಂಟ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕನಕಪುರ ಮುಖ್ಯ ರಸ್ತೆಯ ವಾಜರಹಳ್ಳಿ ಹತ್ರ ಇದ್ದೀನಿ ನೋಡಿ. ನನ್ನ ಹಿಂದೆ ಶ್ರೀ ವೈಷ್ಣವಿ ನಿಲಯ ಅಂತಿದೆ. ಇದನ್ನ ಕಟ್ಟಿದ್ಯಾರು ಗೊತ್ತಾ? ಸೊ ನಿಮಗೆ ಕಳೆದ ಒಂದು 6 ತಿಂಗಳ ಹಿಂದೆ ನಾನು ಚೆರ್ರೀಶ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವರ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅವರೇ ಈ ಮನೆಯನ್ನು ಕೂಡ ಬಿಲ್ಡ್ ಮಾಡಿರುವಂಥದ್ದು. ನಮ್ಮಲ್ಲಿ ಸುಮಾರು ಜನ ಅಂದರೆ ಮಧ್ಯಮ ವರ್ಗದವ್ರು ಇದ್ದೀರಿ, ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ನಾವು ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತೀವಿ. ನಮಗೆಲ್ಲ ಒಂದು ಒಳ್ಳೆಯ ಕನಸು ಏನಪ್ಪ ಅಂತ ಹೇಳಿದ್ರೆ, ಕಡಿಮೆ ಬಜೆಟಲ್ಲಿ ಮನೆಯನ್ನು ಕಟ್ಟಬೇಕು, ನಮ್ಗೆ ಯಾರಾದರೂ ಸಿಗ್ತಾರಾ ಅಂತ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಮನೆ ಒಂದು 60 ಲಕ್ಷದಲ್ಲಿ, ಕನ್ಸ್ಟ್ರಕ್ಷನ್ ಕಾಸ್ಟ್ 60 ಲಕ್ಷದಲ್ಲಿ ನಿರ್ಮಾಣ ಆಗಿರುವಂಥ ಮನೆ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ನನಗೆ ಈ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ಈ ಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಚೆರ್ರೀಸ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಅವ್ರನ್ನ ಭೇಟಿಯಾದಾಗ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅನೂಪ್ ಪರೀಕ್ಷಿತ್ ಅವರು ಇಲ್ಲಿದ್ದಾರೆ. ಸೊ ಮೇಡಮ್ ಬನ್ನಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ತುಂಬಾ ಜನ ಮನೆ ಕಟ್ಟಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಮ್ಮ ವಿಡಿಯೋ ಹೆಲ್ಪ್ ಆಗಬೇಕು. ಸೊ ಏನಾದರೂ ನಿಮ್ಮ ಕನಸಿನ ಮನೆಯನ್ನ ಕಡಿಮೆ ದರದಲ್ಲಿ ಕಟ್ಕೋಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಚೆರ್ರೀಶ್ ಕನ್ಸ್ಟ್ರಕ್ಷನ್ಸ್ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಈಗ ನಾನು ಏನ್ ಮನೆ ತೋರಿಸ್ತಾ ಇದ್ದೀನಿ, 30-40 ಸೈಟ್ ಅಲ್ಲ ನಮ್ದು? 30-40 ಸೈಟ್. ಇದು G+3 ಫ್ಲೋರ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ BHK ಮನೆ ಇದೆ, ಪ್ಲಸ್ ಪಾರ್ಕಿಂಗ್. ಇನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಡ್ಯೂಪ್ಲೆಕ್ಸ್ ಹೌಸ್ ಇದೆ. ಸೊ ನಿಮ್ಗೆ ಹೊರಗಡೆಯಿಂದಾನೇ ತೋರಿಸ್ತಾ ಇದೀನಿ. ಎಲಿವೇಶನ್ ನೋಡಿ, ಎಲಿವೇಶನ್ ನಾವು ಕಂಪ್ಲೀಟ್ ಎಲಿಗೆಂಟ್ ಆಗಿ ಸಿಂಪಲ್ ಆಗಿ ಡಿಸೈನ್ ಮಾಡಿದೀವಿ. ಸೊ ನೋಡಿದ್ರೆ ಅಟ್ರಾಕ್ಟಿವ್ ಆಗಂತೂ ಇದೆ. ಸೊ ಇಲ್ಲಿ ಏನೇನ್ ಯೂಸ್ ಮಾಡಿದೀವಿ ಅಂತ ಹೇಳ್ತೀನಿ. ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಬಾರ್ಡರ್ ಎಲ್ಲ ಹಾಕೊಂಡು ಟೆಕ್ಸ್ಚರ್ ಪೇಂಟ್ ನ ಹೈಲೈಟ್ ಮಾಡಿರೋದು. ಅಲ್ಲಿ ಮೇಲ್ಗಡೆ ನೋಡ್ಬೋದು ರೆಕ್ಟಾಂಗುಲರ್, ಅದು ಪ್ಲಾಸ್ಟರಿಂಗ್ ಅಲ್ಲಿ ಪ್ರೊಜೆಕ್ಷನ್ ತರ ತಗೊಂಡು ಅಲ್ಲೂ ಅಷ್ಟೇ ಟೆಕ್ಸ್ಚರ್ ಪೇಂಟ್ ಗ್ರೇ ಕಲರ್ ಅಲ್ಲಿ ಹೈಲೈಟ್ ಮಾಡಿದೀವಿ. ಅಂಡ್ CNC ಕಟ್ಟಿಂಗ್ಸ್ ಮಾಡಿದೀವಿ. CNC ಕಟ್ಟಿಂಗ್ಸ್ ಒಂಥರ ಲುಕ್ ಆಯ್ತು, ಇನ್ನೊಂದ್ ಕಡೆ ಸೇಫ್ಟಿ ಕೂಡ ಆಯ್ತು. ಎಸ್ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ಲ. ಸೊ ಸೇಫ್ಟಿ ಮಾಡಿ ಅದ್ರಲ್ಲಿ ಲುಕ್ ಕಾಣಿಸ್ಬೇಕು ಅಂತ ಹೇಳಿ CNC ಪ್ರೊವೈಡ್ ಮಾಡಿದೀವಿ. ಅಂಡ್ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಬಾಲ್ಕನಿ ಏರಿಯಾಗೆ ನಾವು ಅಲ್ಲಿ ಗ್ಲಾಸ್ ವಿತ್ SS ರೈಲಿಂಗ್ಸ್ ನ ಪ್ರೊವೈಡ್ ಮಾಡಿದೀವಿ. ಸೊ ಎಲಿವೇಶನ್ ಪಾರ್ಟ್ ಅಲ್ಲಿ ನೀವು ಎಷ್ಟು ಡಿಸೈನ್ ಎಲಿಗೆಂಟ್ ಆಗಿ ಕೊಟ್ಟಿದೀವಿ ಅಂತ ನೋಡ್ಬೋದು. ಹೌದು, ಇದೀಗ ಗೇಟು. ಸೊ ಇದು ಒಂದು ನಾರ್ಮಲ್ ಗೇಟ್. ಇದು ಅಂದ್ರೆ ನಾರ್ಮಲ್ ಹೈಟ್ ಮನೆಗೆ ಏನ್ ಬೇಕು ಅದನ್ನ ನೀವು ಮಾಡಿದೀರಾ. ನೀವು ಮಾತಿನ ಮಧ್ಯೆ ಹೇಳಿದ್ರಿ ಸಿಂಗಲ್ BHK ಒಂದು ರೆಂಟ್ ಹೌಸ್ ಇದೆ ಅಂತ. ಸೊ ಇದೆ ಅಲ್ವಾ ಅದು? ಹೌದು. ಓಕೆ.
ಇದು ರೆಂಟಲ್ ಹೌಸ್. ನಾರ್ಮಲಿ ಪಾರ್ಕಿಂಗ್ ಎಷ್ಟು ಸ್ಪೇಸ್ ಮೇಡಮ್ ಇದು? ಪಾರ್ಕಿಂಗ್ 12/14 ಇದೆ. ಓಕೆ, ಒಂದು 2-3 ಕಾರನ್ನ ಆರಾಮಾಗಿ ನಿಲ್ಸ್ಕೋಬಹುದು. ಒಂದು ಇಲ್ಲಿ ನಿಲ್ಸ್ಬೋದು, ಒಂದು ಇಲ್ಲಿ ನಿಲ್ಸ್ಬೋದು, ಒಂದು ಇಲ್ಲಿ ನಿಲ್ಲಿಸ್ಬೋದು. ಸೊ ಈಗ ನೀವು ಕಟ್ಟುವಂತಹ ಮನೆಗಳೆಲ್ಲ ಪಕ್ಕ ವಾಸ್ತು ಪ್ರಕಾರವಾಗಿ ಹೇಗೆ? ಪಕ್ಕ ವಾಸ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಮನೆಯಲ್ಲಿ ಒಂದು ವಾಸ್ತು ಇಲ್ಲ ಅಂದ್ರೆ ಮನಃಶಾಂತಿನೂ ಇರಲ್ಲ. ಮನೆಯಲ್ಲಿ ಮನಃಶಾಂತಿ, ಅಭಿವೃದ್ಧಿ, ಯಶಸ್ಸು ಸಿಗ್ಬೇಕು ಅಂದ್ರೆ ವಾಸ್ತು ಇರ್ಲೇಬೇಕು. ಸೊ ನಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲೂ ವಾಸ್ತು ಅನ್ನೋದನ್ನ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಕಾನ್ಸಂಟ್ರೇಟ್ ಮಾಡೇ ವರ್ಕ್ ಮಾಡೋದು. ಈಗ ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ಕನ್ಸ್ಟ್ರಕ್ಷನ್ ಕಾಸ್ಟ್ 60 lakhs ಆಯ್ತು ಇದಕ್ಕೆ ಅಂತ. ಸೊ ತುಂಬಾ ಜನರಿಗೆ ಅನ್ಸೋದು 30-40 ಸೈಟ್ ಅಲ್ಲಿ ಇಷ್ಟು, ಈಗ G+3 ಅಂತ ನೀವು ಹೇಳಿದ್ರಿ, ಅಷ್ಟನ್ನ 60 lakhs ಅಲ್ಲಿ ಮಾಡೋದಕ್ಕೆ ಆಗತ್ತಾ? ಇವತ್ತಿನ ದಿನಾನು ಸಾಧ್ಯ ಇದೆಯಾ ಅಂತ ಸುಮಾರು ಜನ ಕೇಳಬಹುದು. ಆಗತ್ತೆ. ಯಾಕೆ ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಕಾಸ್ಟ್ ಹೇಳ್ತಾ ಇರೋದು, ಇದು ಓವರ್ ಆಲ್ 3500 ಸ್ಕ್ವೇರ್ ಫೀಟ್ ಏರಿಯಾ ಇದೆ. ಸೊ ನಾವು ಅದನ್ನ 60 lakhs ಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ಏನಾಗಿದೆ, ಕೆಲವ್ರಿಗೆ ಅದು ಡೌಟ್ ಬರ್ಬೋದು, ನಾವು ಕಟ್ಬೋದಾ ಈ ತರ ಅಂತ. ಸೊ ನಮ್ಗೆ ಇವಾಗ 10th year anniversary ಆಫರ್ ನಡೀತಾ ಇದೆ. ಸೊ ಎಲ್ಲಾರ್ಗು ಒಂದು ಆಫರಬಲ್ ಪ್ರೈಸ್ ನ ಇಟ್ಟು ನಾವು ಮಾಡೋಣ ಅಂತ. ಸೊ ಇವಾಗ ಏನಾಗಿದೆ, 1650 ಇಂದ ಸ್ಕ್ವೇರ್ ಫೀಟ್ ನಾವು ತಗೋತಾ ಇದೀವಿ. ಸೊ ದಟ್ ಅವರು ಯಾರೇ ಒಂದು ವಿಷನ್ ಇಟ್ಕೊಂಡು ಬಂದ್ರು ಅವ್ರ ರಿಕ್ವೈರ್ಮೆಂಟ್ಸ್ ಗೆ ಮ್ಯಾಚ್ ಮಾಡೋ ತರನೇ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ. 1650 ಇಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಪ್ಯಾಕೇಜ್. ಈ ಅವಕಾಶವನ್ನ ದಯವಿಟ್ಟು ಸದ್ವಿನಿಯೋಗ ಮಾಡ್ಕೊಳ್ಳಿ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲೇ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಮೇಡಮ್ ಅವ್ರನ್ನ ನೀವು ನೇರವಾಗಿ ಸಂಪರ್ಕ ಮಾಡಬಹುದು. ಮೇಡಮ್, ಇಲ್ಲಿಗ ಉಳಿದಂತೆ ಬೇರೆ ಏನೆಲ್ಲ ಇದೆ ಅನ್ನೋದನ್ನ ಒಂದು ಗ್ಲಾನ್ಸ್ ಆಗಿ ತೋರ್ಸೋಣ. ಯಾಕಂದ್ರೆ ಈ ಮನೆ ತುಂಬಾ ದೊಡ್ಡದಿದೆ, ನಾವು ಅರ್ಧ ಗಂಟೆಲಿ ಇದನ್ನ ತೋರಿಸೋದು ಸಾಧ್ಯ ಇಲ್ಲ. ಆದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೇಳುವ ಪ್ರಯತ್ನ ಮಾಡೋಣ. ಇದು ಗ್ರೌಂಡ್ ಫ್ಲೋರ್ ರೆಂಟಲ್ ಹೌಸ್ ಗೆ ಯುಟಿಲಿಟಿ ತರ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲಿ ಒಂದು ಲಿಫ್ಟ್ ರೂಮ್ ಇದೆ. ಓಕೆ, ಸೊ ಇಲ್ಲೂ ಇದೆಯಾ? ಹೌದು, ಒಂದು ಕ್ಯಾಪ್ಸೂಲ್ ಲಿಫ್ಟ್ ಪ್ರೊವೈಡ್ ಮಾಡಿದೀವಿ. ಓಕೆ, ಆ ಲಿಫ್ಟ್ ಒಂಥರ ಹೈಲೈಟ್ ಅಂತ ಅನ್ಸುತ್ತೆ ಮನೆಗೆ. ಬಹುಶಃ ಈ ವಿಡಿಯೋ ನೋಡೋರಿಗೆ ನಿಮ್ ಮನೆಗೆ ಏನಾದ್ರು ಈ ತರದ ಲಿಫ್ಟ್ ಅನ್ನ ಹಾಕಬಹುದು ಅನ್ನುವಂತ ಐಡಿಯಾಸಿಗೋಸ್ಕರ ಆದ್ರೂ ಈ ವಿಡಿಯೋನ ನೋಡಬಹುದು. ನೋಡಿ, ಆ ಲಿಫ್ಟ್ ಅನ್ನು ಕೂಡ ನಾನು ತೋರಿಸ್ತೀನಿ. ಈ ಲಿಫ್ಟ್ ಇನ್ನೊಂದೇನಂತಂದ್ರೆ, ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ ಅಲ್ಲೂ ಈ ತರ ಲಿಫ್ಟ್ ನ ನಾವು ಪ್ರೊವೈಡ್ ಮಾಡಬಹುದಾ? ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ. ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋದ್ರಲ್ಲೂ ಈ ತರ ಲಿಫ್ಟ್, ಕ್ಯಾಪ್ಸೂಲ್ ಲಿಫ್ಟ್ ಏನಿದೆ ಅದನ್ನ ನಾವು ಮೆಟ್ಟಿಲನ್ನ ಯಾರಿಗಾರು ಹತ್ತೋಕ್ ಆಗಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮಾಡಬಹುದು. ಓಕೆ, ಮೇಲ್ಗಡೆ ಹೋಗೋಣ. ಇದು ಎಂಟ್ರೆನ್ಸ್. ಓಕೆ, ಸೌತ್ ಗೆ ರೋಡ್ ಇರೋದು, ಈಸ್ಟ್ ಫೇಸಿಂಗ್ ಮನೆ ಎಂಟ್ರಿ ಆಗ್ತಿದೆ. ಓಕೆ, ಸೊ ಗ್ಯಾಸ್ ಇದೆಲ್ಲ ಇಲ್ಲೇ ಇದೆ. ಇದು ಗ್ಯಾಸ್ ಪೈಪ್ಲೈನ್, ಗ್ಯಾಸ್ ಪ್ರತಿಯೊಂದು ಇಲ್ಲಿದೆ ನೋಡಿ. ಹೌದು, ಸ್ಟೇರ್ ಕೇಸ್ ಬಿಲೋ ಇಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಪರ್ಗೋಲಾ ಇಂದ ಸೇಫ್ಟಿ ಮಾಡಿದೀವಿ. ಎಷ್ಟಿದೆ ಮೇಡಮ್ ಇದು ವಿಡ್ತ್? ಇದು 3.5 feet ಇದೆ. 3.5 feet ಇದೆ. ಈಗ ಇಲ್ಲಿ ಯೂಸ್ ಮಾಡಿರೋಂತ ಟೈಲ್ಸ್, ಮಾರ್ಬಲ್ಸ್ ಇದೆಲ್ಲ ಯಾವ? ಇಲ್ಲಿ ಗ್ರಾನೈಟ್, ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದೀವಿ. ಅಂಡ್ ಇಲ್ಲಿ ಪರ್ಗೋಲಾ ನೋಡಿ, ಇಲ್ಲೂ ಅಷ್ಟೇ ಸೇಫ್ಟಿ ಪರ್ಪಸ್ ಗೆ ಅಂತ ಹೇಳಿ MS ಪರ್ಗೋಲಾ ಪ್ರೊವೈಡ್ ಮಾಡಿರೋದು. ಮನೆ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ. ಒಂದು ವೈಪ್ಸ್ ಇದೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ, ಅದನ್ನ ತೋರಿಸಬಹುದು. ಇದು ಸ್ಟೋನ್ ಕ್ಲಾಡಿಂಗ್. ಅಲ್ಲಿ ಹಿಂದೆ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಸ್ಟೋನ್ ಕ್ಲಾಡಿಂಗ್ ಮನೆ ಎಂಟ್ರಿ ಆದ ಕೂಡಲೇ ಅದೊಂದು ಪ್ಯಾಟರ್ನ್ ತರ ಸೆಟ್ ಮಾಡಿರೋದ್ರಿಂದ ನಿಮ್ಗೆ ಹೈಲೈಟ್ ಆಗ್ತಾ ಇದೆ. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ಇದು ಬಂದ್ರೆ ಇಲ್ಲಿ ಮೈನ್ ಡೋರು. ಎಸ್, ಇದನ್ನ ತೋರ್ಸೋಣ. ಎಸ್, ಇದು ನೋಡಿ ಮುಖ್ಯ ದ್ವಾರ ಇದು. ಸೊ ನಾರ್ಮಲಿ ಇವರು ಯಾವ ಕಡೆ ಗೊತ್ತಿಲ್ಲ, ಬಹುಶಃ ಕರಾವಳಿ ಮಲೆನಾಡು ಕಡೆಯವರೆಲ್ಲ ಇದನ್ನ ಹಾಕ್ತಾರೆ ಮನೆಗೆ. ಬಹುಶಃ ಬರ್ತಾ ಹೌದಾ? ಇರ್ಬೋದು, ಕ್ಲೈಂಟ್ ಕೂಡ ಅಲ್ಲಿಯವರಂತೆ. ಸೊ ಇದು ಕಂಪ್ಲೀಟ್ ಟೀಕ್ ವುಡ್ ಅಲ್ವಾ? ಇದು ಹೌದು, ಟೀಕ್ ವುಡ್ 8x4 ಫ್ರೇಮ್ ಸೈಜ್ ಇದೆ. ಇಲ್ಲಿ ನಾವು ಯೂಸ್ ಮಾಡಿರೋದೆಲ್ಲ ಬ್ರಾಸ್ ಹ್ಯಾಂಡಲ್ಸ್ ಎಲ್ಲ ಬ್ರಾಸ್ ಅಲ್ಲಿ ಯೂಸ್ ಮಾಡಿರೋದು. ಸೂಪರ್. ಒಳಗಡೆ ಹೋಗೋಣ. 8x4 ಫ್ರೇಮ್ ಸೈಜ್ ಕೊಟ್ರೆ ನಿಮ್ಗೆ ಮೇನ್ ಡೋರ್ದು ಫ್ರೇಮ್ ಏನಿರುತ್ತಲ್ಲ ಅದು ಕೂಡ ಹೈಲೈಟ್ ಆಗುತ್ತೆ, ಸ್ವಲ್ಪ ಲುಕ್ ಆಗಿ ಬರುತ್ತೆ. ಮತ್ತೆ ನಾರ್ಮಲಿ ಸೋಫಾಗಳು ಅಥವಾ ಬೇರೆ ಏನಾದ್ರು ದೊಡ್ಡ ಐಟಮ್ ಅನ್ನ ಕ್ಯಾರಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ. ಈ ಮನೆಯಲ್ಲಿ ಎರಡು ತುಂಬಾ ಕ್ಯಾಚಿ ಅನ್ಸಿದ್ದು, ಒಂದು ಲಿಫ್ಟ್ ಇಲ್ಲಿದೆ ನೋಡಿ, ಇನ್ನೊಂದು ದೇವ್ರ ಮನೆ. ಸೊ ದೇವ್ರ ಮನೆಯಿಂದ ಶುರು ಮಾಡೋಣ ಮೇಡಮ್. ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ಕುಬೇರ ಮೂಲೆಯಲ್ಲಿ ಕರೆಕ್ಟ್ ಆಗಿದೆ. ಹೌದು, ಎಸ್ ನೋಡಿ, ಇದು ದೇವ್ರ ಮನೆ. ಇದು ದೇವ್ರ ಮನೆಯಲ್ಲಿ ಏನಂದ್ರೆ ಅಲ್ಲಿ ಇದು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ವಿ ಮೇಲ್ಗಡೆ. ಸೊ ಅಲ್ಲಿ ಸೂರ್ಯನ ಬೆಳಕು, ಪಾಸಿಟಿವ್ ಎನರ್ಜಿ ಏನಿದೆಯಲ್ಲ ಅದು ಡೈರೆಕ್ಟ್ ದೇವ್ರ ಮನೆಗೆ ಬರತರ ಸೂರ್ಯನ ಬೆಳಕು ದೇವ್ರ ಮನೆಗ್ ಬಂದಷ್ಟು ನಮ್ಗೆ ಅಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗತ್ತೆ. ಸೊ ಮನೆಗ್ ನೀವು ಬಂದಾಗ್ಲೇನೆ ನಿಮ್ಗೆ ಅದು ಗೊತ್ತಾಗುತ್ತೆ, ಆ ಫೀಲ್. ಸೊ ಅದಕ್ಕೆ ನಾನು ಹೇಳಿದ್ದು ಮೇನ್ ವಾಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮನೆಗೆ. ನಿಜವಾಗ್ಲೂ ಮೇಲ್ಗಡೆಯಿಂದ ಏನ್ ಲೈಟ್ ಬೀಳುತ್ತಲ್ಲ ಅದೊಂದು ಪಾಸಿಟಿವ್ ಎನರ್ಜಿ ಮನೆಗೆ, ಅದು ನೇರವಾಗಿ
ದೇವರ ಮನೆಗೆ ಬೀಳುತ್ತೆ, ಅದು ಒಂದು ಇಲ್ಲಿ ಒಂದು ಪ್ಲಸ್. ಹೌದು, ಇಲ್ಲಿ ನಾವು ಗೋಪುರ ಪ್ರೊವೈಡ್ ಮಾಡಿದೀವಿ ನೋಡಿ, ಇದೆಲ್ಲ ವೀನಿಯರ್ ಫಿನಿಶಿಂಗ್ ಮಾಡಿ ಗೋಪುರ ಪ್ರೊವೈಡ್ ಮಾಡಿರೋದು. ಪ್ಲಸ್ CNC ಕಟ್ಟಿಂಗ್ ಮಾಡಿದೀವಿ ಮೇನ್ ಡೋರ್ ಅಲ್ಲೂ ಅಷ್ಟೇ. CNC ಕಟ್ಟಿಂಗ್, ಸ್ವಸ್ತಿಕ್, ಓಂ ಇದೆಲ್ಲ ಪ್ರೊವೈಡ್ ಮಾಡಿದೀವಿ. ಇದನ್ನ ನೋಡ್ತಿದ್ದಂಗೆನೆ ನಿಮ್ಗೆ ಅದು ಎನರ್ಜಿ ಅನ್ನೋದು ಜಾಸ್ತಿ ಬೂಸ್ಟ್ ಆಗುತ್ತೆ. ಇದೀಗ ಲಿಫ್ಟ್, ಸೊ ಇದೇ ಲಿಫ್ಟ್ ಅಲ್ವಾ ನೀವು ಹೇಳಿದ್ದು? ಕ್ಯಾಪ್ಸುಲ್ ಲಿಫ್ಟ್. ಇದರಲ್ಲಿ 2 ಮೆಂಬರ್ಸ್ ಹೋಗ್ಬೋದು ಒಂದ್ಸಲ, ಒನ್ ಟೈಮ್ಗೆ 2 ಮೆಂಬರ್ಸ್ ಓಡಾಡ್ಬೋದು. ಮತ್ತೆ ಇದು ಫಾಸ್ಟ್ ಮೂವಿಂಗ್ ಕೂಡ ಇರುತ್ತೆ. ಇಲ್ಲಿ ನಮ್ಗೆ ಇದಕ್ ಸ್ಪೇಸ್ ಕೂಡ ಅಷ್ಟೇ ಕಡಿಮೆ ಸ್ಪೇಸ್ ಯುಟಿಲೈಸ್ ಆಗೋದು. ಯೂಶಲಿ ಲಿಫ್ಟ್ ಅಂದ್ರೆ ನಮ್ಗೆ ಸ್ಟ್ಯಾಂಡರ್ಡ್ 4x5, 5x5 ಆತರ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿಗೆ ಅಷ್ಟೊಂದು ರಿಕ್ವೈರ್ಮೆಂಟ್ ಇರಲ್ಲ. ಸೊ 4x4, 3.5x4 ಇಷ್ಟರಲ್ಲೇ ನಮ್ದು ಕ್ಯಾಪ್ಸುಲ್ ಲಿಫ್ಟ್ ನ ಪ್ರೊವೈಡ್ ಮಾಡಬಹುದು. ಇದು ಲಿವಿಂಗ್ ಹಾಲ್, ಟಿವಿ ಯೂನಿಟ್ ಇದೆ. ಮೇಡಂ ಇದು ಇಂಟೀರಿಯರ್ ವರ್ಕ್ ನಿಮ್ದೇನಾ? ಹೌದೌದು, ನಮ್ದೇ ಇಂಟೀರಿಯರ್ ವರ್ಕ್. ನಮ್ದು ಚರಿಶ್ ಇಂಟೀರಿಯರ್ ಸ್ಟುಡಿಯೋ ಅಂತ RR ನಗರ್ ಅಲ್ಲಿ ಇದೆ. ಮತ್ತೆ ನಮ್ದು ಮೈಸೂರಲ್ಲೂ ಕೂಡ ರಾಮಕೃಷ್ಣ ನಗರ್ ಅಲ್ಲಿ ಚರಿಶ್ ಇಂಟೀರಿಯರ್ ಸ್ಟುಡಿಯೋ, ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ನೀವ್ ಒಂದ್ಸಲ ವಿಸಿಟ್ ಮಾಡಿದ್ರೆ ಯಾವ ತರ ಮಾಡ್ತೀವಿ, ಏನೆಲ್ಲ ಮೆಟೀರಿಯಲ್ಸ್ ಬಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹೌದು, ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಪ್ರತಿಯೊಂದನ್ನು ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ನೀವು ಸೆಲೆಕ್ಟ್ ಮಾಡಬಹುದು. ನನ್ಗೆ ಅನ್ನಿಸ್ತಿದೆ ಬಹುಶಃ ಒಂದು ಕರ್ಟನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಹಾಕಿದ್ರೆ, ಯಾಕಂದ್ರೆ ಅದಕ್ಕೊಂದಷ್ಟು ಇಂಪಾರ್ಟೆನ್ಸ್ ಕೊಟ್ರೆ ಮಾತ್ರ. ಯೂಶಲಿ ಲೈಟ್ ಕಲರ್ ಕರ್ಟನ್ಸ್ ನ ಯೂಸ್ ಮಾಡಿದ್ರೆ ಸೊ ನಮ್ಗೆ ಆ ಲೈಟ್ ರಿಫ್ಲೆಕ್ಷನ್ ಚೆನ್ನಾಗಾಗುತ್ತೆ. ಮನೆಗೂ ಅಷ್ಟೇ ತುಂಬಾ ಡಾರ್ಕ್ ಕಲರ್ ಹೋಗೋದಕ್ಕಿಂತ ಲೈಟ್ ಕಲರ್ಸ್ ನ ಯೂಸ್ ಮಾಡ್ಬೇಕು. ಸೊ ವಾಲ್ ಪೇಂಟ್ ಆಗಿರ್ಬೋದು ಎಲ್ಲದ್ರಲ್ಲೂ ಲೈಟ್ ಕಲರ್ಸ್ ಅಲ್ಲಿ ಹೋದ್ರೆ ಸೊ ಅದು ನಮ್ಗೆ ಎಲಿಗೆಂಟ್ ಲುಕ್ ಅನ್ನೋ ತರ ಆಗುತ್ತೆ. ಸೊ ನಾವು ಟಿವಿ ಯೂನಿಟ್ ಅಲ್ಲಿ ಈ ಎಕ್ಸಾಗೋನಲ್ ಓಪನ್ ಬಾಕ್ಸ್ ತರ ಪ್ರೊವೈಡ್ ಮಾಡಿದೀವಿ ವಿತ್ ಲ್ಯಾಮಿನೇಟ್ಸ್. ತುಂಬಾ ಚೆನ್ನಾಗಿದೆ ಲ್ಯಾಮಿನೇಟ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಕ್ಸ್ ಇತ್ತಲ್ಲ, ಇದ್ರಲ್ಲೆಲ್ಲ ಒಂದು ಥಿಂಗ್ಸ್ ಗಳನ್ನ ಜೋಡಿಸ್ಕೊಳಕ್ ಆಗಿರ್ಬೋದು, ಕ್ಲೈಂಟ್ ಏನು ಮಕ್ಳುಗಳು ಅವರು ಏನೇನೆಲ್ಲ ವಿನ್ ಆಗಿದ್ದಾರೆ ಆ ಪ್ರೈಸ್ ಗಳೆಲ್ಲ ಇಷ್ಟು ನೀಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಅದ್ರ ಹಿಂದೆ ನಮ್ಗೆ ವಾಲ್ ಪೇಪರ್ ಇದೆ. ಸೊ ವಾಲ್ ಪೇಪರ್ ಅಷ್ಟೇ ಲೈಟ್ ಲುಕ್ ಅಲ್ಲಿ ಬರೋ ತರನೇ ಹೈಲೈಟ್ ಮಾಡಿದೀವಿ. ವಾಲ್ ಸೀಲಿಂಗ್ ಅಲ್ಲಿ ನಾವು ವಾಲ್ ಪೇಪರ್ ಕೊಟ್ಟಿದೀವಿ. ಸೊ ಯೂಶಲಿ ಬೇರೆ ಲೈಟಿಂಗ್ ಎಲ್ಲ ಕೊಡ್ತಾರೆ. ಹೌದು, ಹೌದು, ಇದು ಅಷ್ಟೇ ಸಿಂಪಲ್ ಆಗಿದೆ, ನೀಟಾಗಿ ಎಲಿಗೆಂಟ್ ಲುಕ್ ಕಾಣಿಸುತ್ತೆ. ಮೇನ್ ಇವಾಗ ಅಡಿಗೆ ಮನೆ. ಹೌದು, ತುಂಬಾ ಜನ ಹೆಂಗಳೆಯರಿಗೆ ಈ ಕಾರ್ಯಕ್ರಮ ನೋಡುವವರಿಗೆ ಅಡುಗೆ ಮನೆ ಹೆಂಗಿದೆ ಅದನ್ನ ತೋರಿಸಿ ಸರ್ ಅಂತ ಹೇಳ್ತಾ ಇರ್ತಾರೆ. ಸೊ ಅಡುಗೆ ಮನೆಯಲ್ಲಿ ಇಂಟೀರಿಯರ್ ಕೂಡ ಒಂಥರ ಮೈಲ್ಡ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕಲರ್ ಕಾಂಬಿನೇಷನ್ ತುಂಬಾ ನೀಟಾಗಿ ಬಂದಿದೆ ನೋಡಿ. ಪ್ರತಿ ಒಂದು ಇವರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆಯವರು, ಯಾಕಂದ್ರೆ ಗೃಹ ಪ್ರವೇಶ ಆಗಿ ಸುಮಾರು ದಿನಗಳೇ ಆಗಿ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಮನೆ. ಹೌದು, ಇಲ್ಲೆಲ್ಲ ಯೂಸ್ ಮಾಡಿರೋದು ಅಕ್ರಿಲಿಕ್. ಸೊ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಪ್ಲೇಸ್ ಮಾಡಿದೀವಿ. ಅಗ್ನಿ ಮೂಲೆ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂತ ಬರುತ್ತೆ. ಸೊ ಇಲ್ಲಿ ಅಷ್ಟೇ ಎಲ್ಲ ಯೂಸ್ ಮಾಡಿರೋದೆಲ್ಲ ಅಕ್ರಿಲಿಕ್ ಫಿನಿಶ್, ಲ್ಯಾಮಿನೇಟ್ಸ್ ಎಲ್ಲ. ಸೊ ಇಲ್ಲಿ ಗ್ಲಾಸ್ ಡೋರ್ಸ್ ಎಲ್ಲ ಪ್ರೊವೈಡ್ ಮಾಡಿದೀವಿ. ಸೊ ನಿಮ್ಗೆ ಏನು ವಿಸಿಬಿಲಿಟಿ ಚೆನ್ನಾಗಿ, ಇದ್ರ ಒಳಗಡೆನು ಲೈಟಿಂಗ್ ಕೊಟ್ಟಿದ್ದಾರೆ. ಹಂಗಾಗಿ ಯಾವ ಪಾತ್ರೆ ಒಳಗಡೆ ಇಟ್ರು, ಯಾವ ಬಾಟಲ್ ಗಳನ್ನ ಇಟ್ರು ಅಲ್ಲಿ ಕಾಣಿಸುತ್ತೆ. ನೋಡಿ ಇದ್ರ ಕೆಳಗಡೆನೂ ಕೂಡ ಲೈಟಿಂಗ್ ಅನ್ನ ಕೊಟ್ಟಿದ್ದೀವಿ. ಎಲ್ಲರ ಮನೆ ಅಡುಗೆ ಮನೆಯಲ್ಲಿ ಈ ತರ ಒಂದು ಲೈಟಿಂಗ್ ಇಟ್ಕೊಳ್ಳೋದು ತುಂಬಾ ಬೆಸ್ಟ್. ಅಡುಗೆ ಮಾಡ್ಬೇಕಾದ್ರೆ ನೈಟ್ ಏನಾದ್ರು ಮಾಡ್ಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಕಾಣಿಸುತ್ತೆ. ಹೌದು, ಸ್ಮಾಲ್ ಯುಟಿಲಿಟಿ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಮತ್ತೆ ಒಂದು ವಾಷಿಂಗ್ ಏರಿಯಾ ಅನ್ನೋ ತರ ಕನ್ಸಿಡರ್ ಮಾಡುತ್ತೆ. ಸೊ ಕಿಚನ್ ಗೆ ಆಕ್ಸೆಸ್ ಈಸಿ ಆಗ್ಲಿ ಅಂತ ಯುಟಿಲಿಟಿ ಪ್ರೊವೈಡ್. ನಾವು ಹೊರಗಡೆ ನೋಡಿರುವಂತ CNC ಕಟ್ಟಿಂಗ್ ಇದೆ. ಯುಟಿಲಿಟಿ ಬರುತ್ತೆ, ಸೇಫ್ಟಿ ಪ್ಲಸ್. ಇದು ಕೂಡ ಓಪನ್ ಆಗುತ್ತೆ ಮೇಡಮ್ ಇದು? ಓಕೆ, ನೋಡಿ ಇಲ್ಲಿಂದಾನು ಹೊರಗಡೆ ನೋಡಬಹುದು. ತುಂಬಾ ಚೆನ್ನಾಗಿದೆ. ಇದು ಕಿಚನ್ಗೆ ಪ್ಲಸ್ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಸೊ ಓಪನ್ ಕಿಚನ್ ಇರೋದ್ರಿಂದ ನಿಮ್ಗೆ ಡೈನಿಂಗ್ ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ವಾಶ್ ಬೇಸಿನ್ ಎಲ್ಲ ಟೇಬಲ್ ಮೌಂಟೆಡ್ ವಾಶ್ ಬೇಸಿನ್ ಇದೆ. ಅಂಡ್ ಜಾಗ್ವರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಅದನ್ನು ಜಾಗ್ವರ್ ಬರುತ್ತೆ. ಇದು ಅಷ್ಟೇ ಬ್ರಾಸ್ ಕಲರ್ ಅಲ್ಲಿ ಹೈಲೈಟ್ ಆಗಿದೆ ವಾಶ್ ಬೇಸಿನ್ ಎಲ್ಲ. ಸೊ ನಿಮ್ಗೆ ಅದು ನಾರ್ಮಲಿ ಕನ್ಸ್ಟ್ರಕ್ಷನ್ ಮಾತ್ರ ಇಲ್ಲದೆ ಇಂಟೀರಿಯರ್ ಕೂಡ ಇರೋದ್ರಿಂದ ನಿಮ್ಗೊಂದ್ ಮನೆ ಕಟ್ತಿರ್ಬೇಕಾದ್ರೆ ಇದು ಹಿಂಗ್ ಬರುತ್ತೆ ಅನ್ನುವಂತ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಇಲ್ಲಾಂದ್ರೆ ಬೇರೆಯವ್ರನ್ನ ಹುಡ್ಕೊಂಡು ಹೋಗಿ ಅವ್ರ ಹತ್ರ ಮಾಡಿಸಿದಾಗ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಅಂತ ನನ್ಗೆ ಅನ್ಸುತ್ತೆ. ಬನ್ನಿ, ಇಲ್ಲೊಂದು ರೂಮ್ ಇದೆ. ಇದು ಪೇರೆಂಟ್ಸ್ ರೂಮ್. ಸೊ ನಮ್ಮ ಕ್ಲೈಂಟ್ ಮದರ್ಗೆ ಅಂತ ಹೇಳಿ ಮಾಡಿದ್ದು. ಅವ್ರ ಕನ್ಸನ್ ಇಟ್ಕೊಂಡೆ ಪಾಪ ಅವರು ಕ್ಯಾಪ್ಸುಲ್ ಲಿಫ್ಟ್ ಎಲ್ಲದನ್ನು ಪ್ಲಾನ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅವರು ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಕ್ ಆಗಿಲ್ಲ ಈ ಮನೆಯಲ್ಲಿ. ಅದು
ಅದೊಂದು ಬೇಜಾರಿದೆ. ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ಈ ಮನೆಯಲ್ಲಿ ಸದಾ ಇರುತ್ತೆ ಅಷ್ಟೇ. ಆಮೇಲೆ ಈ ಕಂಪ್ಲೀಟ್ ಮನೆಯಲ್ಲಿ ಎಲ್ಲಾ ಮೂಲೆ, ಈ ಮೂಲೆಯಲ್ಲೇ ಎಲ್ಲಾ ರೂಮ್ ಗಳಿದೆ ಅಲ್ವಾ? ಪ್ರತಿ ಫ್ಲೋರ್ ಅಲ್ಲೂ ಈ ಮೂಲೆಯಲ್ಲೇ ರೂಮ್ ಇದೆ. ಸೌತ್ ವೆಸ್ಟ್ ಕಾರ್ನರ್ ಬರುತ್ತಲ್ವಾ, ಅದು ಕುಬೇರ ಮೂಲೆ ಅಂತ ಬರುತ್ತೆ. ಯೂಶಲಿ ಮನೆ ಹಿರಿಯರೆಲ್ಲರೂ ಸೌತ್ ವೆಸ್ಟ್ ಅಲ್ಲಿ ಮಲ್ಕೊಳ್ಳೋದ್ರಿಂದ ಅಭಿವೃದ್ಧಿ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ವಾಲ್ ಪೇಪರ್ ಹಾಕಿದೀವಿ. ಸೊ ಇಲ್ಲಿ ಬಂದು ವಾಕ್ ಇನ್ ವಾರ್ಡ್ರೋಬ್ ಏರಿಯಾ ಬರುತ್ತೆ. ಇಲ್ಲಿದೆ. ಇಲ್ಲಿ ಸ್ಲೈಡಿಂಗ್ ಡೋರ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಇದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ, ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. ಸೊ ಡೋರ್ಸ್ ಓಪನ್ ಮಾಡಿದ್ರೆ ಒಂದು ಸ್ಟ್ರಿಪ್ ಲೈಟ್ ತರ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಅಷ್ಟೇ, ನಿಮ್ಗೆ ಅಲ್ಲಿ ಕತ್ಲೆ ತರ ಫೀಲ್ ಆಗ್ಬಾರ್ದಲ್ಲ, ಓಪನ್ ಮಾಡ್ತಿದ್ದಂಗೆನೆ ನಿಮ್ಗೆ ಅಲ್ಲಿ ಏನಾದ್ರು ಒಂದು ಥಿಂಗ್ಸ್ ಬೇಕು ಅಂದ್ರೆ ಈಸಿಯಾಗಿ ಆಕ್ಸೆಸ್ ಆಗ್ಲಿ ಅಂತ ಲೈಟ್ಸ್ ಪ್ರೊವೈಡ್ ಮಾಡುತ್ತೆ. ಮತ್ತೆ ಇದು ಬಾತ್ರೂಮು. ಇಲ್ಲೂ ಅಷ್ಟೇ, ನಾವು ಟೈಲ್ಸ್ ಏನ್ ಕ್ಲಾಡಿಂಗ್ ಮಾಡಿದೀವಲ್ಲ, ಇಲ್ಲೂ ಪ್ಯಾಟರ್ನ್ ಮಾಡಿ ಕ್ಲಾಡಿಂಗ್ ಮಾಡೋದು. ಇಲ್ಲಿ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇದೆ. ಸೊ ನಾನು ಇಲ್ಲಿ ಏನ್ ಮಾಡದ್ನಲ್ಲ, ಇಲ್ಲಿ ಒಂದು ಡ್ರಿಪ್ ಕೆಳಗಡೆ ಹೋದ್ರೆ, ಸೊ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ಸೊ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಇಟ್ಕೊಂಡು ವಾಶ್ರೂಮ್ ನ ಪ್ಲಾನ್ ಮಾಡೋದು ಒಳ್ಳೇದು. ನೋಡಿ, ಇದೊಂದು ಐಡಿಯಾ ಬಂತೀಗ ಎಲ್ಲರಿಗೂ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದು ಫಸ್ಟ್ ಟೈಮ್ ನಾವು ತೋರಿಸಿದ್ದು ಈ ತರ ಕಾನ್ಸೆಪ್ಟ್. ನಾನು ಬೇರೆ ಮನೆಗಳಲ್ಲಿ ತುಂಬಾ ಕಡಿಮೆ ನೋಡಿರೋದು, ಬಹುಶಃ ನಾನೆಲ್ಲೂ ನೋಡಿಲ್ಲ. ಇದು ಟಾಯ್ಲೆಟ್ ಅಲ್ಲಿ ವೆಟ್ ಅಂಡ್ ಡ್ರೈ ಕೊಟ್ರೆ ನಿಮ್ಗೆ ಇದು ಏನು ನೀರು ಸಲೀಸಾಗಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಆ ಕಡೆ ಪಾರ್ಟ್ ಕಂಪ್ಲೀಟ್ ವೆಟ್ ಇರುತ್ತೆ, ಈ ಕಡೆ ಪಾರ್ಟ್ ಕಂಪ್ಲೀಟ್ ಡ್ರೈ ಇರುತ್ತೆ. ಇದು ನೋಡ್ಲಿಕ್ಕಷ್ಟೇ ಮಿರರ್, ಬಟ್ ಓಪನ್ ಮಾಡಿದ್ರೆ ನಿಮ್ಗೆ ನೋಡಿ ಬ್ಯೂಟಿಫುಲ್ ಆಗಿದೆ. ನೋಡಿ, ಇದು ಹೀಗೂ ಮಾಡಬಹುದು. ನೋಡಿ, ಅಂದ್ರೆ ಒಂದು ಜಾಗವನ್ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಈ ತರ ಯುಟಿಲೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ನಮ್ಗೆ 30-40 ಅಂತ ಬಂದಾಗ ನಮ್ಗೆ ಎಲ್ಲಾನು ಅಲ್ಲಿ ಪ್ಲೇಸ್ ಮಾಡಬೇಕು ಅಂದಾಗ ಸ್ಪೇಸ್ ಯುಟಿಲೈಸೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಫಸ್ಟ್ ಫ್ಲೋರ್ ಆಯ್ತು. ಹೌದು. ಸೊ ಸೆಕೆಂಡ್ ಫ್ಲೋರ್ ಗೆ ಹೋಗೋಣ. ಎಸ್ಎಸ್ ವಿತ್ ಗ್ಲಾಸ್ ರೇಲಿಂಗ್ಸ್ ಕೊಟ್ಟಿದ್ದೀವಿ. ಓಕೆ. ಇಲ್ಲೂ ಕೂಡ ಲೈಟಿಂಗ್ ಗಳನ್ನು ಕೊಟ್ಟಿದ್ದೀರಾ? ಇಲ್ಲಿ ಸ್ಟೆಪ್ಸ್ ಹತ್ರ ಎಲ್ಲ ಸ್ಮಾಲ್ ಲೈಟ್ಸ್ ಇದೆ. ಓಕೆ. ನೈಟ್ ಟೈಮ್ ನಿಮ್ಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಹೈಲೈಟ್. ಆಕ್ಚುಲಿ ಲೈಟ್ ಬೇಕಾಗಿಲ್ಲ ಮೇಡಮ್ ಇಲ್ಲಿ, ಯಾಕಂದ್ರೆ ನೋಡಿ ಎಲ್ಲಾ ಕಡೆನೂ ವಿಂಡೋಸ್ ಗಳನ್ನು ಕೊಟ್ಟಿದ್ದೀರಾ. ಗಾಳಿ ಬೆಳಕು ತುಂಬಾ ಪ್ರಾಮಿನೆಂಟ್. ಗಾಳಿ ಬೆಳಕು ತುಂಬಾ ಇಂಪಾರ್ಟೆಂಟ್ ಸರ್. ಯಾವುದೇ ಒಂದು ಮನೆಗೆ ಗಾಳಿ ಬೆಳಕು ಜಾಸ್ತಿ ಇದ್ದಷ್ಟು ಹೆಚ್ಚು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ನಾವು ವಾಸ್ತು ಜೊತೆಗೆ ಬೆಳಕು ಗಾಳಿನೂ ತುಂಬಾ ನೋಡಿ ಪ್ಲಾನ್ ಮಾಡ್ತೀವಿ. ಈ ರೂಮ್ ಏನ್ ಮೇಡಮ್? ಇದು ಫ್ಯಾಮಿಲಿ ಗ್ಯಾದರಿಂಗ್ ಅಂತ. ಸೊ ಫ್ಯಾಮಿಲಿ ಸ್ಪೇಸ್ ತರ ಇದು. ಸೊ ಫ್ಯಾಮಿಲಿ ಅವ್ರು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ಪ್ಲೇ ರೂಮ್ ತರಾನು ಯೂಸ್ ಮಾಡ್ಕೋತಿದ್ದಾರೆ ಅವರು. ಕ್ಯಾರಮ್ ಎಲ್ಲ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ. ಸೊ ಎಲ್ಲ ಒಂಥರ ಓಪನ್ ಸ್ಪೇಸ್ ಇದು. ಏನ್ ಬೇಕಾದ್ರೂ ಮಾಡಬಹುದು, ಗೆಟ್ ಟುಗೆದರ್ ಮಾಡಬಹುದು, ಸ್ಮಾಲ್ ಪಾರ್ಟಿ ಮಾಡಬಹುದು, ಇಲ್ಲ ಮೇಲ್ಗಡೆಯಿಂದ ನೋಡಬಹುದು, ಎಲ್ಲವೂ ಅವಕಾಶ ಇದೆ. ಇಲ್ಲಿ ರೂಮ್ ಇದೆ ನೋಡಿ, ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಅವರ ಮಗಳ ರೂಮ್ ಅನ್ಸುತ್ತಲ್ಲ? ಇದು ನಮ್ ಕ್ಲೈಂಟ್ ಮಗಳ ರೂಮ್. ವಾವ್, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ, ಸಕ್ಕ ಚೆನ್ನಾಗಿದೆ ನೋಡಿ. ಅವ್ರ ಹೆಸರು ಇದೆ ವೈಷ್ಣವಿ. ಕ್ರಿಯೇಟಿವ್ ಆಗಿದೆ, ಮೈಲ್ಡ್ ಆಗಿದೆ, ಡಿಸೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಲೈಟ್ಸ್ ನೋಡಬಹುದು ಯಾವ ತರ ಲೈಟ್ಸ್ ನ ಯೂಸ್ ಮಾಡಿದೀವಿ ಅಂತ. ಸೊ ಅದು ಕೂಡ ಈ ಕಂಪ್ಲೀಟ್ ರೂಮ್ ಗೆ ಹೈಲೈಟ್ ಆಗ್ತಾ ಇದೆ. ಇಲ್ಲೂ ವಾಕಿಂಗ್ ವಾರ್ಡ್ರೋಬ್ ಇದೆಯಾ? ಹೌದು. ಇಲ್ಲಿ ಅಷ್ಟೇ ವಾಕಿಂಗ್ ವಾರ್ಡ್ರೋಬ್ ವಿತ್ ಸ್ಲೈಡಿಂಗ್ ಡೋರ್ ಕೊಟ್ಟಿದೀವಿ. ಇಲ್ಲಿ ಲ್ಯಾಮಿನೇಟ್ಸ್ ನೋಡಬಹುದು. ಇಲ್ಲಿಗೆ ಗೋಲ್ಡ್ ಕಲರ್ ಸ್ಟ್ರಿಪ್ ಕೊಟ್ಟಿದೀವಿ. ಸೊ ಇದೆಲ್ಲ ಹೈಲೈಟ್ ಆಗ್ಲಿ ಅಂತ ಹೇಳಿ. ಡ್ರೆಸ್ಸಿಂಗ್ ಮಿರರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸ್ಟ್ರಿಪ್ ಲೈಟ್ ಬರುತ್ತೆ, ಇಲ್ಲಿ ನೋಡಿ. ಸೊ ಲೈಟಿಂಗ್ಸ್ ಎಲ್ಲ ಹೈಲೈಟ್ ಮಾಡ್ಕೊಂಡು. ಇದು ವಾಶ್ರೂಮ್. ಹೌದು. ಇದ್ರಲ್ಲಿ ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ. ಪಾರ್ಟಿಷನ್ ಮಾಡಿರೋದು. ಸೊ ಅದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ. ನೀವು ಗ್ಲಾಸ್ ಪಾರ್ಟಿಷನ್ ಕೊಡ್ಲಿಲ್ಲ ಅಂದ್ರೂ ನಾನು ಅವಾಗ್ಲೇ ಹೇಳ್ದೆ, ಒಂದು ಡ್ರಿಪ್ ಡೌನ್ ಮಾಡಿದ್ರೆ ಸಾಕು, ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ತರ. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಇದೆ. ಸೊ ಇಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ ಇದೆ. ಸೊ ನಿಮ್ಗೆ ಬಾತ್ರೂಮ್ ಅಷ್ಟೇ ನೀಟಾಗಿ ಪ್ಲಾನ್ ಮಾಡಿರೋದು. ಇಲ್ಲಿ ಹಾಕಿರೋ ವಾಲ್ ಟೈಲ್ಸ್ ಕೂಡ ಕಂಪ್ಲೀಟ್ ಫಸ್ಟೇ ನಾವು ಡಿಸೈನ್ ಮಾಡಿ ಪ್ಯಾಟರ್ನ್ ಎಲ್ಲ ಸೆಲೆಕ್ಟ್ ಮಾಡೋ ತರ ಈಸಿ ಮಾಡ್ಕೊಡ್ತೀವಿ ಕ್ಲೈಂಟ್ಸ್ಗೆ. ಸೂಪರ್ ಮೇಡಮ್. ಅಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ನೋಡಿ,
ನಿಮ್ಮದೇ ಇಂಟೀರಿಯರ್ ಇರೋದ್ರಿಂದ ಇದಿಷ್ಟು ಚೆನ್ನಾಗಿ ಬರುತ್ತೆ. ಬೇರೆಯವ್ರಿಗೆ ಕೊಟ್ರೆ ಅವ್ರೊಂದು ಐಡಿಯಾ ಮಾಡ್ಬೇಕು, ಇದು ಕಟ್ಟುವಾಗ್ಲೇ ಒಂದು ಐಡಿಯಾ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಸೊ ಇದು UPVC ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಮಸ್ಕಿಟೋ ಮೆಶ್ ಕೂಡ ಪ್ರೊವೈಡ್ ಮಾಡಿದೀವಿ. ಇನ್ ಕೇಸ್ ಈ ರೂಮಿಗೆ ಹೋಗ್ಬೋದಾ? ಹೌದು, ಎರಡಕ್ಕೂ ಬಾಲ್ಕನಿ ಆಕ್ಸೆಸ್ ಇರ್ಲಿ ಅಂತ. ನಾವು ನೋಡಿ ಆ ಕಡೆಯಿಂದ ಎಂಟ್ರಿ ಆಗ್ಬೇಕಾಗಿಲ್ಲ, ಈಗ ಈ ಕಡೆಯಿಂದ ಹೋಗ್ಬೋದು. ಈ ಬಾಲ್ಕನಿ ಎರಡಕ್ಕೂ ಆಕ್ಸೆಸ್ ಅಂತಂದ್ರೆ ಇವಾಗ ಇರೋ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಂಡು ಆ ರೂಮ್ಗುನು ಬಾಲ್ಕನಿ, ಈ ರೂಮ್ಗುನು ಬಾಲ್ಕನಿ, ನಮ್ಗೆ ರೋಡ್ ಸೈಡ್ ಮೇನ್ ಬರೋ ತರ ಪ್ಲಾನ್ ಮಾಡಿದ್ದು. ಇದು ಬಂದು ಸನ್ ಬೆಡ್ರೂಮ್, ಬಾಲ್ಕನಿಯಿಂದ ಎಂಟ್ರಿ ತಗೋತಾ ಇದೀವಿ. ಬಾಲ್ಕನಿಯಿಂದ ಎಂಟ್ರಿ ಇದೆ ಇದಕ್ಕೆ. ಸೊ ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಈ ರೂಮ್ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಕಲರ್ ನಂಗೆ ಸಖತ್ ಇಷ್ಟ ಆಯ್ತು. ಈ ಥೀಮೇ ಒಂಥರ ಇಷ್ಟ. ಏನಿದು? ಇದು ವಾಲ್ ಪ್ಯಾನಲಿಂಗ್. ಇದು ಇಲ್ಲ ವಾಲ್ ಪ್ಯಾನಲಿಂಗ್. ಇದು ಇದ್ರಲ್ಲೇ ಮಾಡಿರೋದು, ಪ್ಲೇ ಅಲ್ಲೇ ಮಾಡಿರೋದು. ಪ್ಲೇ ಅಲ್ಲಿ ಗ್ರೂ ಎಲ್ಲ ಪ್ರೊವೈಡ್ ಮಾಡ್ಬಿಟ್ಟು ಈ ಕಟ್ಟಿಂಗ್ಸ್ ಡಿಸೈನ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಅಷ್ಟೇ ಇಲ್ಲಿ ಮಾಮೂಲಿ ಪೇಂಟ್ ಮಾಡಿದೀವಿ ಅಷ್ಟೇ. ಓಕೆ ಓಕೆ, ಸೂಪರ್ ಇದೆ ಮೇಡಮ್, ನಿಜವಾಗ್ಲೂ ಖುಷಿ ಆಯ್ತು. ಮಗನ್ ರೂಮ್ ನೋಡಿ, ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಇದೆ. ಇಲ್ಲೂ ವಾಕಿಂಗ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ಡ್ ಸೇಮ್ ಕಾನ್ಸೆಪ್ಟ್. ಇಲ್ಲಿ ಕೆಳಗಡೆ ನೀವ್ ಏನ್ ನೋಡಿರ್ತೀರಾ ಅದೇ ತರ ಮಾಡಿರ್ತಾರೆ, ಬಟ್ ಈ ಪಕ್ಕದಲ್ಲಿ ಏನ್ ನಾವು ತೋರಿಸಿದ್ವಲ್ಲ ಆ ತರ ಇದೆ, ಗ್ಲಾಸ್ ಪಾರ್ಟಿಷನ್ ಇದೆ. ಸೊ ಆಚೆ ಸ್ನಾನ, ಈಚೆ ಇದು ಮಾಡಬಹುದು. ಮತ್ತೆ ಒಂಥರ ಚೆನ್ನಾಗಿದೆ ಮೇಡಮ್, ಇದು ಕ್ಯೂಟ್ ಆಗಿ ಮೈಲ್ಡ್ ಆಗಿ, ಜೊತೆಗೆ ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬಹುದು ಅಷ್ಟೊಂದು ನೀಟಾಗಿ ಮಾಡಿದೀರಾ. ಮತ್ತೆ ಇಲ್ಲಿ ಸ್ಟಡಿ ಯೂನಿಟ್ ತರ ಮಾಡಿದೀವಿ. ಸೊ ಸ್ಟಡಿ ಟೇಬಲ್ ಎಲ್ಲ ಹಾಕಿ ಅವ್ರಿಗೆ ಸಪರೇಟ್ ಆಗಿ ಒಂದು ಪೀಸ್ಫುಲ್ ಆಗಿ ಓದ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಟಡಿ ಯೂನಿಟ್. ಈಗ ಸೆಕೆಂಡ್ ಫ್ಲೋರ್ ಇಷ್ಟ ಆಯ್ತು, ಇನ್ನು ಥರ್ಡ್ ಫ್ಲೋರ್ ಅಲ್ಲಿ ಏನಿದೆ ಮೇಡಮ್? ನೋಡೋಣ ಬನ್ನಿ, ತೋರಿಸ್ತೀನಿ. ಎಲ್ಲವೂ ಇದೆ, ಎಲ್ಲ ಕ್ಯೂರಿಯಾಸಿಟಿ ತರ. ನೋಡಿ ಇಲ್ಲಿ ಒಂದು ನವಿಲುಗರಿ ಇದು ಇಟ್ಟಿದ್ದಾರೆ, ಮಿರರ್. ನಾನು ನಿಮ್ ಕೆಳಗಡೆ ಎಷ್ಟು ಬೆಳಕಿನ ಬಗ್ಗೆ ಮಾತಾಡಿದೆ, ಇಲ್ಲೂ ಕೂಡ ನೋಡಿ ನನ್ನಕ್ಕಿಂತ ಎತ್ತರದಲ್ಲಿರುವಂತ ಒಂದು ಕಿಟಕಿಯನ್ನು ಇಟ್ಟಿದ್ದಾರೆ. ಸೊ ಇದರಲ್ಲಿ ಓಪನ್ ಮಾಡಿದ್ರೆ ಗಾಳಿನೂ ಜಾಸ್ತಿ ಬರುತ್ತೆ, ಬೆಳಕು ಲೈಟೇ ಬೇಡ, ಇಲ್ಲಿ ಲೈಟ್ ಆನ್ ಮಾಡಿದ್ರು ಕೂಡ ಅದು ವೇಸ್ಟ್. ಸೊ ಹಂಗಾಗಿ ಯೂಶಲಿ ಇಲ್ಲಿ ಹೈಟ್ ಸಾಕಾಗಲ್ಲ ಅಂತ ಹೇಳಿ ಫಿಕ್ಸ್ಡ್ ವಿಂಡೋ ಇಡ್ತಾರೆ. ಸೊ ನಮ್ಗೆ ಬೆಳಕು ಬೇಕು, ಬೆಳಕು ಈಸಿಯಾಗಿ ಸಿಗುತ್ತೆ, ವೆಂಟಿಲೇಷನ್ ಬೇಕು ಅಂತ ಹೇಳಿ ಇಲ್ಲಿ ಓಪನ್ ಅದನ್ನ ಓಪನ್ ಇಡಬಹುದು, ಇದು ಓಪನ್ ಮಾಡ್ಕೊಬಹುದು. ಓಕೆ. ಸೊ ವಿತ್ ಸೇಫ್ಟಿ ಅನ್ನೋ ತರ ಗ್ರಿಲ್ಸ್ ಪ್ರೊವೈಡ್ ಮಾಡಿರೋದು. ಕರೆಕ್ಟ್ ಇದೆ ಮೇಡಮ್. ಎಸ್, ಇಲ್ಲಿ ಅಗೇನ್ ಮತ್ತೆ ಒಂದು ಲೈಬ್ರರಿ ತರ. ಹೌದು, ಈ ಮನೆಗೆ ಇದು ಜಿಮ್ ರೂಮ್ ತರನು ಯೂಸ್ ಮಾಡ್ಕೊಬಹುದು, ಇಲ್ಲ ಅವರು ಲೈಬ್ರರಿ ತರ. ಇಲ್ಲಿ ಆಕ್ಚುಲಿ ನಮ್ ಕ್ಲೈಂಟ್ ಲೈಬ್ರರಿ ತರ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಇಲ್ಲಿಗೂ ಕೂಡ ಲಿಫ್ಟ್ ಇದೆ ಅಲ್ಲ, ಅದು ಕೆಳಗಡೆಯಿಂದ ಮೇಲ್ ತನಕ ಇದೆ. ಹೌದು, ಗ್ರೌಂಡ್ ಟು ಥರ್ಡ್ ಫ್ಲೋರ್ ತನಕನು ಲಿಫ್ಟ್ ಪ್ರೊವಿಷನ್ ಮಾಡಿರೋದು. ಇಲ್ಲಿಂದ ನಾವು ಕೆಳಗಡೆನೂ ನೋಡಬಹುದು. ಇದೇ ಬೆಳಕು ಹೇಳಿದ್ನಲ್ಲ ಸ್ಕೈಲೈಟ್ ಅಂತ, ಈ ಬೆಳಕಿಂದಾನೇ ದೇವ್ರ ಮನೆಗೆ ಬೆಳಕು ಬೀಳುತ್ತೆ. ಇಲ್ಲಿಂದ ಕೆಳಗಡೆ ನೇರವಾಗಿ ಹೋಗುತ್ತೆ. ಹೌದು, ಇದು ಒಂಥರ ಬೆಳಕಿನ ಮನೆನೇ ಆಗೋಯ್ತು. ಈಗ ಎಲ್ಲಾ ಕಡೆ ಬೆಳಕಿದೆ, ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರಂತ ಮನೆ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀರಾ. ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರದೊಂದು ವಿಷನ್ ಅಂತ ಇಟ್ಕೊಂಡು ಬಂದಿರ್ತಾರೆ, ಅವ್ರ ವಿಷನ್ ಗೆ ನಾವು ಮ್ಯಾಚ್ ಮಾಡಿ ಮಾಡಿರೋ ಅಂತ ಮನೆ ಇದು ಅಷ್ಟೇ. ಅವರು ಏನೇನೆಲ್ಲ ಅವ್ರ ಆಸೆ ಇಟ್ಕೊಂಡು, ಕ್ಲೈಂಟ್ ಇವ್ರೆ, ಆಮೇಲೆ ಮಾತಾಡಿಸ್ತೀನಿ ನಾನು. ಸೊ ಅವ್ರಿಗೆ ಏನ್ ಅನಿಸ್ತು ಅನ್ನೋದನ್ನ ಅವರಿಂದನೇ ಕೇಳೋಣ. ಅವ್ರ ಕನ್ಸಿನ ಮನೆನ ನಾವು ಫುಲ್ಫಿಲ್ ಮಾಡಿರೋದು. ಹೌದು, ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ತರಾನೇ. ಇದು ಪೇರೆಂಟ್ಸ್ ಯೂಸ್ ಇಲ್ಲಿ ಹಾಕಿರುವಂತಹ ಒಂದೊಂದು ವಾಲ್ ಪೇಪರ್ ಇರಬಹುದು, ಫ್ಯಾನ್ ಇರಬಹುದು, ಅಥವಾ ಇಂಟೀರಿಯರ್ ಯೂಸ್ ಮಾಡಿರುವಂತಹ ಡಿಸೈನ್ಸ್ ಗಳಿರ್ಬಹುದು, ಅಥವಾ ಕಲರ್ಸ್ ಗಳಿರ್ಬಹುದು, ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಸಿಂಕ್ ಆಗಿದೆ. ಮತ್ತೆ ಇದಕ್ಕಿಂತ ಇನ್ನೇನೋ ಬೇಕು ಅಂತ ಯೋಚನೆ ಇರೋದಿಲ್ಲ ಅಂತ ಅನ್ಕೊಂಡೆ. ಯಾಕಂದ್ರೆ ನೋಡಿ ಅಲ್ಲಿ ಹಾಕಿರುವಂತ ಕರ್ಟನ್ಸ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ, ಒಂದೊಂದು ರೂಮ್ಗೂ ಕೂಡ. ಇಲ್ಲಿ ನೋಡ್ಬೋದು ವಿಂಡೋಸ್ ಸೀಟರ್ ತರ ಮಾಡಿದೀವಿ. ಸೊ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು, ಸೊ ಒಂದು ವಿಂಡೋಸ್ ಓಪನ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡಬಹುದು. ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ. ಓಕೆ ಓಕೆ. ಇಲ್ಲಿ ಯೂಸ್ ಮಾಡಿರುವಂತದ್ದು ಇದೆಲ್ಲ ಮೇಡಮ್, ಇದೆಲ್ಲ ವುಡನ್ ಫಿನಿಶಿಂಗ್ ಟೈಲ್ಸ್ ಬರುತ್ತೆ. ಓಕೆ. ಇದೆಲ್ಲ 2x4 ಸೈಜ್ ಅಲ್ಲಿ ಇದೆ. 2x4. ಇದು ಬೆಡ್ರೂಮ್ ಅಲ್ಲಿ ಇದೆ. ಇದು ನಾನ್ ಸ್ಕಿಡ್ ಇರುತ್ತೆ. ಓಕೆ, ಸ್ಕಿಡ್ ಆಗಲ್ಲ. ಸ್ಕಿಡ್ ಆಗಲ್ಲ, ಮಕ್ಕಳೆಲ್ಲ ಇದ್ರೆ. ಹೌದು, ಮಕ್ಕಳಿಗೆಲ್ಲ ಸೇಫ್ಟಿ ತರ ಯೂಸ್ ಆಗುತ್ತೆ. ಎಸ್. ಈಗ ನೋಡಿ ಇವೆಲ್ಲಕ್ಕಿಂತ ಇದು ಬ್ಯೂಟಿಫುಲ್, ಯಾಕಂದ್ರೆ ಇದು ಓಪನ್ ಟೆರೆಸ್. ಇದು ಮೇಲ್ಗಡೆ ಒಂದು ಪಬ್ ಶೀಟ್ ಅಲ್ಲಿ ಒಂದು ಇದು ಮಾಡಿದ್ದಾರೆ, ಸ್ಮಾಲ್ ಗಜಿಬೋ ಅಂತಾನೆ ಹೇಳ್ಬೋದು. ಟೆರೆಸ್ ಏರಿಯಾನ ಗಜಿಬೋ ಯೂನಿಟ್ ಅನ್ನೋ ತರ ಮಾಡಿರೋದು. ಸೊ ಇಲ್ಲಿ ಗಾರ್ಡನಿಂಗ್ ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿರೋದು ಎಲ್ ಶೇಪ್ ಅಲ್ಲಿ. ಸೊ ಇಲ್ಲೆಲ್ಲ ನಮ್ ಕ್ಲೈಂಟ್ಸ್ ಪಾಟ್ಸ್ ಎಲ್ಲ ಫ್ಲವರ್ಸ್ ಎಲ್ಲ ಬೆಳ್ಕೊಂಡು ಅವ್ರಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಇದೆಲ್ಲ ಗಾರ್ಡನಿಂಗ್ ಎಲ್ಲ ಫ್ಲೋರ್ ಅಲ್ಲೂ ಇಟ್ಟಿದ್ದಾರೆ ಅವ್ರು. ಆಕ್ಚುಲಿ ನಾನು ಕೆಲವೊಂದು ನೋಡಿದೆ.
ಸೊ ಇಲ್ಲಿ ಜಾಸ್ತಿ ಗಿಡಗಳನ್ನ ಬೆಳೆದಿದ್ದಾರೆ. ಇದೊಂಥರ ಚೆನ್ನಾಗಿದೆ. ಇಲ್ಲಿ ಹಾಕಿರುವಂತ ಇದು ಕೂಡ ಅಷ್ಟೇ ನೀವು ನೋಡಬಹುದು. ಇದು ನಾನ್ ಸ್ಕಿಡ್ ಡೀಟೇಲ್ಸ್ ಗ್ರಾಸ್ ತರ ಇದೆ. ಇಲ್ಲಿ ನೋಡಿದ್ರೆ ಅದು ಆಕ್ಚುಲಿ ನೋಡೋದಕ್ಕೆ ಗ್ರಾಸ್ ತರ ಇದೆ, ಬಟ್ ಅದು ಟೈಲ್ಸ್ ನೋಡೋದಕ್ಕೆ ನ್ಯಾಚುರಲ್ ಗ್ರಾಸ್ ತರ ಫೀಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಓಪನ್ ಇಟ್ಟಿದ್ದಾರೆ. ಈಗ ಇದನ್ನ ಮಾಡ್ಬಿಟ್ಟು ಫುಲ್ ಕ್ಲೋಸ್ ಆಗೋ ತರ ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಮಾಡಿರುವಂತದ್ದು. CNC ನು ಮಾಡಿದೀವಿ, ಮತ್ತೆ ಅಲ್ಲಿ ಫ್ಯಾಬ್ರಿಕೇಶನ್ ಅಲ್ಲಿ ವಿತ್ ಸ್ಕೈಲೈಟ್ ಅನ್ನೋ ತರನು ಪ್ರೊವೈಡ್ ಮಾಡಿದೀವಿ. ಮೇಲ್ಗಡೆ ಹೋದ್ರೆ ಟೆರೆಸ್. ಹೌದು, ಮೇಲ್ಗಡೆ ಟೆರೆಸ್, ಅಲ್ಲಿ OHT ಟ್ಯಾಂಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ವಾಟರ್ ಟ್ಯಾಂಕ್ ಗಳು ಇದೆಲ್ಲ ಅಲ್ಲಿದೆ. ಇಲ್ಲೂ ಅಷ್ಟೇ ಫ್ಯಾಬ್ರಿಕೇಶನ್ ಅಲ್ಲಿ MS ಮೇಲ್ಗಡೆ ಹೋಗೋದಕ್ಕೆ MS ಸ್ಟೇರ್ಸ್ ಕೊಟ್ಟಿರೋದು. ಸೊ ಟೋಟಲ್ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ಇದ್ರೆ ಇದು 60 lakh ಬಿದ್ದಿದೆ ಅಂತ ಹೇಳಿದ್ರು. ಸೊ ಅಗೈನ್ ಇಂಟೀರಿಯರ್ ಎಲ್ಲ ಮತ್ತೆ ಸಪರೇಟ್ ಆಗಿ ಇಂಟೀರಿಯರ್ ಎಲ್ಲ ಅದು ನಮ್ಮವರೇ ಮಾಡಿರೋದು. ಇಂಟೀರಿಯರ್ ಚೆರಿಶ್ ಹ್ಯಾಪಿ ಹೋಮ್ಸ್. ಈಗ ನಿಮ್ಮ ಚೆರಿಶ್ ಅವರಿಗೆ ನಾವೇನಾದ್ರೂ ಒಂದು ಮನೆಯನ್ನ ಕಟ್ಟೋದಕ್ಕೆ ಕೊಟ್ರೆ ಪ್ರಾರಂಭದಲ್ಲಿ ಏನೆಲ್ಲ ಪ್ರೊಸೀಜರ್ಗಳಿರುತ್ತೆ? ನೀವು ನಿಮ್ದು ವಿಷನ್ ಅನ್ನೋದನ್ನ ಇಟ್ಕೊಂಡ್ ಬರ್ತೀರಾ. ನೀವು ಬಂದು ನಮ್ಗೆ ಜಸ್ಟ್ ರಿಕ್ವೈರ್ಮೆಂಟ್ಸ್, ನಿಮ್ದು ಸೈಟ್ ಎಲ್ಲಿದೆ, ಆ ಸೈಟ್ ಏನ್ ಡೈಮೆನ್ಷನ್ ಇದೆ ಅಂತ ಕೊಟ್ರೆ ನಮ್ಗೆ ಅದ್ರಲ್ಲಿ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಅನ್ನೋದನ್ನ ತಿಳ್ಕೊತೀವಿ. ಫಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ಸ್ ನ ತಿಳ್ಕೊಂಡು ಅದಕ್ಕೆ ಮ್ಯಾಚ್ ಮಾಡೋ ತರ ನಾವು ಪ್ಲಾನ್ ಮಾಡ್ತೀವಿ. ಪ್ಲಾನ್ ನಿಮ್ಗೆ ಒಂದಷ್ಟು ಪ್ಲಾನ್ ರಿವಿಷನ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರ್ಗು ರಿವಿಷನ್ ಆಗತ್ತೆ. ಸೊ ಅದಾದ್ಮೇಲೆ ಫೈನಲೈಸ್ಡ್ ಪ್ಲಾನ್ ಅಂತ ತಗೊಂಡು ಅವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಕಂಪ್ಲೀಟ್ ಕೀ ಹ್ಯಾಂಡ್ ಓವರ್ ಆಗೋವರ್ಗುನು ನಿಮ್ ಜೊತೆ ನಾವಿದ್ದು ಎಲ್ಲಾದ್ರಲ್ಲೂ ನಾವು ಸಪೋರ್ಟಿವ್ ಆಗಿ ನಾವು ನಿಮ್ ಮನೆನ ಕಟ್ಸ್ಕೊಡ್ತೀವಿ. ನಾರ್ಮಲಿ ಎಷ್ಟು ಟೈಮ್ ತಗೊಂತೀರಾ ಮೇಡಮ್ ನೀವು ಮನೆ ಬಿಲ್ಡ್ ಆಗೋದು? ಯೂಶಲಿ ನಾವು 1 year ಒಳಗಡೆನೆ ನಮ್ದು ಎಲ್ಲಾ ಬಿಲ್ಡಿಂಗ್ಸ್ ಕ್ಲೋಸ್ ಕನ್ಸ್ಟ್ರಕ್ಷನ್ ಆಗತ್ತೆ. ಬಟ್ ಇಲ್ಲಿ ಇನ್ನೊಂದೇನಂತಂದ್ರೆ ನಿಮ್ಗೆ ಎವ್ರಿ ಡೇ ನೀವು ಅಲ್ಲಿ ಸೈಟ್ ಅಲ್ಲಿ ಇದ್ದು ನೋಡ್ಬೇಕು ಅನ್ನೋದಿರಲ್ಲ. ಸೊ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಎಲ್ಲ ಎವ್ರಿ ಡೇ ಅಪ್ಡೇಟ್ಸ್ ಗಳು ಹೋಗ್ತಾ ಇರುತ್ತೆ. ಏನಾಗ್ತಿದೆ ನಮ್ಮ ಮನೆ ಏನಾಗ್ತಿದೆ ಅನ್ನೋ ಅಪ್ಡೇಟ್ ಸಿಗುತ್ತೆ. ನಿಮ್ ಸೈಟ್ ಅಲ್ಲಿ ಒಬ್ರು ಇಂಜಿನಿಯರ್ ನ ಅಸೈನ್ ಮಾಡಿರ್ತೀವಿ. ಅವ್ರ ಅಪ್ಪರ್ ಲೆವೆಲ್ ಅಲ್ಲಿ ಕೋಆರ್ಡಿನೇಟರ್, ಅವ್ರ ಅಪ್ಪರ್ ಲೆವೆಲ್ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಒಂದ್ ಪ್ರಾಜೆಕ್ಟ್ ಅಂತ ಬಂದ್ರೆ ಒಂದಷ್ಟು ಟೀಮ್ ಅಂತ ರೆಡಿ ಮಾಡ್ಬಿಟ್ಟು ಅಲ್ಲಿ ಎವ್ರಿ ಡೇ ಆಕ್ಸಿಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಏನೇನ್ ಆಗ್ತಾ ಇದೆ ನಮ್ ಸೈಟ್ ಅಲ್ಲಿ, ಯಾವ ತರ ವರ್ಕ್ ನಡೀತಾ ಇದೆ, ನಾಳೆ ಏನ್ ಪ್ಲಾನ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನಮ್ ಕ್ಲೈಂಟೇ ಬಂದು ನಿಂತ್ಕೋಬೇಕು ಅಂತಾನು ಏನಿಲ್ಲ. ಸೊ ವಿತ್ ಕ್ವಾಲಿಟಿ ಮೆಟೀರಿಯಲ್, ಯಾವ್ದೇ ರೀತಿಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಇರೋ ತರ ನಿಮ್ಗೆ ನಿಮ್ ಕನ್ಸಿನ ಮನೆನ ನಾವು ರೆಡಿ ಮಾಡಿ ಕೊಡ್ತೀವಿ. ಸರ್, ಈಗ ನಿಮ್ ಮನೆಯನ್ನ ನಾವು ತೋರಿಸಿದ್ದೀವಿ. ಸ್ಪೆಷಲ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಎಷ್ಟು ಸುಂದರವಾಗಿರೋ ಮನೆಯನ್ನು ತೋರಿಸೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಚೆರಿಶ್ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಅವರ ಹಲವು ಮನೆಗಳನ್ನು ನಾವು ನೋಡಿದೀವಿ. ಸೊ ನಿಮ್ಮ ಮನೆ ಅವರಿಗೆ ಯಾಕೆ ಕೊಡಬೇಕು ಅಂತ ಅನಿಸ್ತೀನಿ? ನಾನು ಆ್ಯಕ್ಚುಲ್ ಗೂಗಲ್ ಅಲ್ಲಿ ಇಲ್ಲಿ ಹುಡುಕ್ಬಿಟ್ಟು ನೋಡಿದೆ. ತುಂಬ ಈ ಥರ ಕನ್ಸ್ಟ್ರಕ್ಷನ್ ಮಾಡೋರು ತುಂಬ ಜನ ಇದ್ದಾರೆ. ಒಂದೆರಡು ವಿಡಿಯೋಗಳನ್ನು ನೋಡಿದೆ ಅವ್ರದ್ದು ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ನೋಡಿದೆ. ಆಮೇಲೆ ಅವ್ರ ಆಫೀಸಿಗೆ ಹೋಗಿ ಅವ್ರ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಮನೆಗಳನ್ನು ತೋರಿಸಿದ್ರು. ಅಲ್ಲಿ ಅವ್ರ ಓನರ್ಗಳನ್ನ ಮಾತಾಡಿಸಿದೆ ನಾನು. ಆವಾಗ ಅನ್ನಿಸ್ತು, ಓಕೆ ಇದು ಪರವಾಗಿಲ್ಲ, ನಮ್ಗೆ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಇಬ್ಬರು ವರ್ಕ್ ಮಾಡೋರು, ಇಲ್ಲಿ ನಿಂತು ಕಟ್ಸೋದಂತೂ ನಮ್ಮ ಹತ್ರ ಆಗದೇ ಇರೋ ಕೆಲಸ. ಸೊ ಅವ್ರ ಪ್ರಾಜೆಕ್ಟ್ಗಳನ್ನ ನೋಡಿ ಅವ್ರ ಪ್ರೊಸೆಸ್ಗಳನ್ನ ತಿಳ್ಕೊಂಡು ಓಕೆ ಇದು ವರ್ಕೌಟ್ ಆಗುತ್ತೆ ನಮಗೆ ಅನ್ನಿಸ್ತು. ಅದ್ರ ಮೇಲಿಂದ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮಟೀರಿಯಲ್ ಯೂಸ್ ಮಾಡಿರೋದಾಗಲಿ, ಟೈಮ್ ಲೈನ್ ಆಗಲಿ, ಅಥವಾ ನಾವು ಹೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಇದು ಹಿಂಗಿರೋದನ್ನ ಹಿಂಗೆ ಮಾಡಿ, ಹಂಗಿರೋದನ್ನ ಹಿಂಗೆ ಮಾಡಿ, ಯಾವತ್ತೂ ಅವರು ಸಿಟ್ಟು ಮಾಡ್ಕೊಂಡಿದ್ದು ಅಥವಾ ಇದಾಗಲ್ಲ, ಅದು ಹೋಗಲ್ಲ, ಇದು ಹಿಂಗೆ ಇರಬೇಕು ಅನ್ನೋದು ಯಾವುದೂ ಇಲ್ಲ. ತುಂಬಾ ಚೇಂಜ್ ಮಾಡಿದೀವಿ ನಾವು. ಇರೋ ಪ್ಲಾನ್ಗಳನ್ನು ತುಂಬಾನೇ ಚೇಂಜ್ ಮಾಡಿದೀವಿ. ಸ್ಟಾರ್ಟಿಂಗ್ ಇದ್ದದ್ದು ಒಂದು ಪ್ಲಾನ್ ಇತ್ತು, ಬರ್ತಾ ಬರ್ತಾ ಹೀಗ್ ಬೇಡ ಹಾಗ್ ಬೇಡ ಅಂತೆಲ್ಲ ನಾವು ಲಿಫ್ಟ್ ಎಲ್ಲ ಮೊದ್ಲಿಂದನೂ ಇತ್ತು. ಅವ್ರ ಲಿಫ್ಟ್ ಆಕ್ಚುಲಿ ಮೊದ್ಲಿದ್ದು ನಾರ್ಮಲ್ ಲಿಫ್ಟ್ ಇತ್ತು. ಆಮೇಲೆ ಅನ್ನಿಸ್ತು ಈ ಜಾಗದಲ್ಲಿ ಆ ಲಿಫ್ಟ್ ಹಾಕಿದ್ರೆ ತಿರ್ಗಾ ಪಿಟ್ ಹಾಕ್ಬೇಕು, ಮೇಲ್ಗಡೆ ಇನ್ನೊಂದು ಕನ್ಸ್ಟ್ರಕ್ಷನ್, ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಓಕೆ ಇದೊಂದು ಹೊಸದ್ ಮಾಡೆಲ್ ಇದೆ, ಇರ್ಲಿ ನೋಡೋಣ, ಇದೊಂದು ಟ್ರೈ ಮಾಡೋಣ. ಕರೆಂಟು ಉಳಿತಾಯ ಆಗುತ್ತೆ. ಕನ್ಸ್ಟ್ರಕ್ಷನ್ ಅಲ್ಲೂ ಅಂದ್ರೆ ಪಿಟ್ ಇರಲ್ಲ, ಮೇಲ್ಗಡೆ ಒಂದು ರೂಮ್ ಇರಲ್ಲ. ಸೊ ಇದೊಂಥರ ಹೊಸದ್ ಮಾಡೆಲ್, ಕಾಂಪ್ಯಾಕ್ಟ್ ಆಗಿದೆ ಅನ್ನಿಸ್ತು. ಅದಕ್ಕೆ ಓಕೆ ಇದನ್ನೇ ಇರ್ಲಿ ಅಂದ್ಬಿಟ್ಟು ಹಾಕ್ಸಿರೋದು. ಮೇಡಮ್, ಈಗ ಅಡುಗೆ ಮನೆ ವಿಚಾರಕ್ಕೆಲ್ಲ ಬಂದು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ನಿಮ್ ಕಾನ್ಸೆಪ್ಟ್ ಅಲ್ಲಿ ಹಂಗೆ ಬರ್ಬೇಕು ಅಂತ ಇತ್ತ? ಹೌದು ಸರ್, ಅದ್ ನನಗೆ ಆಕ್ಚುಲಿ ಮೇನ್ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಿದ್ದು ಕಿಚನ್ಗೆ. ಹೀಗೆ ಇರಬೇಕು ಕಿಚನ್ ಅಂತ ನಂದೊಂದು ಕನಸಿತ್ತು. ಆ ಪ್ರಕಾರ ನನ್ನ ಒಂದು ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದಾಗ ಅದಕ್ಕೆ ಸರಿಯಾಗಿ ಒಂದು ಪ್ಲಾನ್ ಅನ್ನು ಹಾಕಿ ಕೊಟ್ಟರು. ಮತ್ತು ನಾವು ಏನು ಹೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳ್ದೇನೆ ಅದೇ ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಹೆಚ್ಚಿನ ಟೈಮ್ ನಾವು ಕಳೆಯೋದು ಕಿಚನಲ್ಲೇ ಆಗಿರೋದ್ರಿಂದ
ತುಂಬಾ ಚೆನ್ನಾಗಿ ಮಾಡಿ ನಿಮ್ಮಿಬ್ಬರಿಗೂ ತುಂಬಾ ಖುಷಿ ಇದೆ. ಖಂಡಿತ ತುಂಬಾನೇ ಖುಷಿ ಇದೆ. ಮಟೀರಿಯಲ್ ಕ್ವಾಲಿಟಿ ಇದಕ್ಕೆ ಬರ್ಬೋದು ಅಥವಾ ವೇ ಆಫ್ ವರ್ಕಿಂಗ್ ಇರ್ಬೋದು ಅವರಿಂದು. ಮಟೀರಿಯಲ್ ಆದ್ರೂ ಅಷ್ಟೇ ನಮ್ಮನ್ನ ಕೇಳ್ಬಿಟ್ಟು ಓಕೆ ಇದಿದೆ ನಿಮ್ಗೆ ಯಾವ್ದು ಬೇಕು ನಾವು ಯಾವ್ದನ್ನ ಹೇಳ್ತಾ ಇದ್ವೋ ಅದನ್ನೇ ಅವ್ರು ಸಿಲೆಕ್ಟ್ ಮಾಡ್ತಾ ಇದ್ರು. ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಎಲ್ಲಿ ಬೇಕು ಈ ತರ ಇದೆ ನೋಡಿ ಅಂತ ಹೇಳಿ ನಮ್ಗೆ ಆ ಚೂಸ್ ಅನ್ನ ನಮ್ಗೆ ಬಿಟ್ಟಿದ್ರು. ಸೊ ನಾವೇನ್ ಚಾಯ್ಸ್ ಮಾಡ್ತಾ ಇದ್ವೋ ಅದನ್ನೇ ಅವ್ರು ಹಾಕ್ತಾ ಇದ್ರು. ನಾನ್ ಆಫೀಸಿಗೆ ಹೋದ್ರೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಬರೋದು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಓಕೆ ಬೆಳಗಿಂದ ಸಂಜೆ ತನಕ ಏನೇನ್ ನಡೀತಾ ಇದೆ ಇಂಜಿನಿಯರ್ ನಿಂತ್ಕೊಂಡು ವಿಡಿಯೋನ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಅಪ್ಡೇಟ್ ಮಾಡೋದು ಅದು ರೆಗ್ಯುಲರ್ ಆಗಿ ನಡೀತಾನೆ ಇರ್ತಾ ಇತ್ತು. ಸೊ ಹಿಂಗಾಗಿ ಏನ್ ನಡೀತಾ ಇದೆ ಏನಾಗ್ತಾ ಇದೆಯಪ್ಪ ಅನ್ನೋ ಒಂದು ತಲೆನೋವು ಇರ್ಲಿಲ್ಲ ನಂಗೆ. ಮತ್ತೆ ಎವ್ರಿ ಡೇ ಏನೇನು ವರ್ಕ್ ಆಗಿದೆ ಅನ್ನೋದನ್ನ ಅವರು ಫೋಟೋ ಅಪ್ಲೋಡ್ ಮಾಡ್ತಾ ಇದ್ರು ಅವರು ಎಲ್ಲವನ್ನ. ಹಾಗಾಗಿ ನಾವು ಇಲ್ಲಿ ಇಲ್ಲ ಅಂತಂದ್ರೂ ಡೇ ಬೈ ಡೇ ಏನೇನು ವರ್ಕ್ ನಡೀತಾ ಇದೆ ಡೇ ಟು ಡೇ ಅನ್ನೋಂಥದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಗೆ ಇರ್ತಾ ಇತ್ತು ಅಲ್ಲಿ ಏನೇನು ಆಗ್ತಾ ಇದೆ ಕೆಲಸ ಅಂತ. ಎಷ್ಟೋ ಸಂದರ್ಭದಲ್ಲಿ ನಮಗೆ ವೀಕ್ಲಿ ಒನ್ಸ್ ಸಹ ನಮ್ಗೆ ಇಲ್ಲಿ ಬರಕ್ ಆಗ್ತಾ ಇರಲಿಲ್ಲ ಟೈಟ್ ಶೆಡ್ಯೂಲ್ ಅಲ್ಲಿ. ಬಟ್ ಅವರೆಲ್ಲ ಮಾಹಿತಿಯನ್ನು ನಮಗೆ ತಲುಪಿಸ್ತಾ ಇದ್ರು. ಹಾಗಾಗಿ ತುಂಬಾನೇ ಖುಷಿ ಇದೆ ಅವ್ರ ಕೆಲಸದ ಮೇಲೆ ನಮಗೆ. ನಿಜವಾಗ್ಲೂ ಖುಷಿ ಆಯ್ತು. ಈಗ ನಮ್ಮ ಒಂದು ವ್ಯೂವರ್ಸ್ ಕೇಳಬಹುದು, ಏನ್ ವಾರಂಟಿ ಗ್ಯಾರಂಟಿ ಕೊಡ್ತೀರಾ ನೀವು ಅಂತ, ಆ ತರದ್ ಏನಾದ್ರು ಇದೆ? ಹೌದು, ನಾವ್ ಒಂದ್ಸಲ ಕನ್ಸ್ಟ್ರಕ್ಷನ್ ಆಯ್ತು ಅಂದ್ಬಿಟ್ಟು ಮುಗೀತು ನಮ್ದು ಅವ್ರದ್ದು ಸಂಬಂಧ ಅಂತ ಬಿಟ್ಬಿಡಲ್ಲ. ಯಾವ್ದೇ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆದಾಗ ಅದು ಕೊನೆವರ್ಗುನು ಉಳಿಸ್ಕೋಬೇಕು. ಅವರಿಂದ ನಮ್ಗೆ 4 ಜನ ಮತ್ತೆ ಕ್ಲೈಂಟ್ಸ್ ಗಳು ಸಿಗ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾವು ವರ್ಕ್ ಮಾಡ್ತೀವಿ. ಸೊ ಒಂದ್ ಕನ್ಸ್ಟ್ರಕ್ಷನ್ ಆಗಿ ಅವ್ರಿಗೆ ಏನಾದ್ರು ಸರ್ವಿಸ್ ಬೇಕು ಅಂತಂದ್ರೆ ನಾವು 10 years ವಾರಂಟಿ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರು ಯಾವಾಗ ಕರೆದ್ರು ಆ ಸರ್ವಿಸ್ ಮಾಡ್ಕೊಡೋದಾಗಿರ್ಬೋದು, ಪ್ರತಿಯೊಂದ್ರಲ್ಲೂ ನಾವು ಕ್ಲೈಂಟ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ನಿಜವಾಗ್ಲೂ ಖುಷಿ ಆಯ್ತು. ಸೊ ವೀಕ್ಷಕರೇ ನೋಡಿ, ಈ ಮನೆಯ ಡೀಟೇಲ್ ಅಂದ್ರೆ ಈ ಮನೆ ಏನ್ ಇನ್ಫಾರ್ಮೇಶನ್ ಇದೆ ಅದನ್ನ ಡೀಟೇಲ್ ಆಗಿ ತೋರಿಸೋ ಪ್ರಯತ್ನವನ್ನ ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದೀವಿ. ಸೊ ಸ್ಪೆಷಲಿ ಈ ಮನೆಯವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಅವ್ರು ಆಲ್ರೆಡಿ ಲಿವಿಂಗ್ ಇದಾರೆ. ಸೊ ಇಷ್ಟೆಲ್ಲ ವಿಡಿಯೋಸ್ ಮಾಡೋದಕ್ ಬಿಟ್ರು, ಆಮೇಲೆ ನಮ್ ಜೊತೆನೆ ಓಡಾಡ್ಕೊಂಡಿದ್ರು, ತುಂಬಾ ಖುಷಿ ಪಟ್ರು ನಾವು ಬಂದಿದ್ದಕ್ಕೆ. ಹೆಗ್ಗದ್ದೆ ಸ್ಟುಡಿಯೋ ಬಂದಿದೆ ಅಂದ ತಕ್ಷಣ ಅವರಿಗೂ ಖುಷಿ ಆಯ್ತು, ತುಂಬಾ ಫ್ರೆಂಡ್ಲಿ ಇದ್ದಾರೆ. ಎಸ್ ಖಂಡಿತ. ಸೊ ನಾನ್ ಹೇಳೋದಿಷ್ಟೇ, ನಿಮ್ ಕನಸಿನ ಮನೆಯನ್ನ ನೀವು ಕಟ್ಟೋ ಮುಂಚೆ ಈ ತರ ಸಾಕಷ್ಟು ವಿಡಿಯೋಸ್ ಗಳನ್ನ ನೀವು ನೋಡಿರ್ತೀರಿ. ಸೊ ನಿಮಗೊಂದು ಆಯ್ಕೆ ಬೇಕಲ್ಲ, ಸೊ ಆ ಆಯ್ಕೆಯನ್ನ ಕೊಡೋದಕ್ಕೆ ಈ ವಿಡಿಯೋನ ಮಾಡಿರುವಂತದ್ದು. ಒಂದ್ಸಲ ನಿಮ್ಮ ಆಫೀಸ್ಗೆ ಅವ್ರು ಬರ್ಲಿ, ನಮ್ಮ ವೀಕ್ಷಕರು ಯಾರೇ ಇದ್ರು ನೇರವಾಗಿ ಫೋನ್ ಮಾಡೋದಲ್ಲ, ಫೋನ್ ಮಾಡಿ ಖಂಡಿತ ಅಲ್ಲಿ ಬಂದ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಎಲ್ಲಾ ಕಡೆನೂ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. 500 ಪ್ರಾಜೆಕ್ಟ್ಸ್ ರನ್ನಿಂಗ್ ಅಲ್ಲಿ ಇದೆ. ಸೊ ಎಲ್ಲಾದ್ರಲ್ಲೂ ನಾವು ಅಷ್ಟು ಕಾಂಪ್ರಮೈಸ್ ಇಲ್ದಲೆ ಕ್ವಾಲಿಟಿ ಆಗಿರ್ಬೋದು, ವಾಸ್ತು ಆಗಿರ್ಬೋದು, ಪ್ರತಿಯೊಂದನ್ನು ನಾವು ನಿಮಗೆ ಮಾಡ್ಕೊಡ್ತೀವಿ. ಎಸ್ ಖಂಡಿತ. ನೋಡಿ, ಇವರ ಆಫೀಸಿಗೆ ಒಂದ್ಸಲ ನೀವು ವಿಸಿಟ್ ಮಾಡಿ, ಸೊ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಿಮ್ಗೇನಾದ್ರೂ ಮನೆಯನ್ನ ಕಟ್ಟಬೇಕು, ನನ್ನ ಹತ್ರ ತುಂಬಾ ಬಜೆಟ್ ಇಲ್ಲ, ಬಜೆಟ್ ಫ್ರೆಂಡ್ಲಿ ಆಗಿ ಒಬ್ರು ಕನ್ಸ್ಟ್ರಕ್ಷನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೇಕು ಅಂತಿದ್ರೆ ನೀವು ಚರೀಶ್ ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.